ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ ಇಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ನಾವು ಶ್ರೀಮತಿ ಮತ್ತು ವಜ್ರಜಂಗರ ಸಹಮರಣ ಅನ್ನುವಂಥ ಪಂಪನ ಆದಿಪುರಾಣದಿಂದ ಆಯ್ದಿರುವಂಥ ಕಾವ್ಯ ಭಾಗವನ್ನು ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಈಗೇನಾಗಿದೆ ಅಂತಂತಂದರೆ, ಶ್ರೀಮತಿ ಮತ್ತು ವಜ್ರಜಂಗರ ವಿವಾಹ ಅನ್ನುವಂಥದ್ದು ಸಂಪನ್ನ ಆಗ್ತಾ ಇದೆ. ಸೊ ಅವರು ಇಬ್ಬರೂ ಕೂಡ ವಿವಾಹ ಮಂಟಪದ ನಡುಮಧ್ಯದಲ್ಲಿರುವಂಥ ರತ್ನ ಖಚಿತವಾಗಿರುವಂಥ ಆ ವೇದಿಕೆಯ ಮೇಲೆ ಹಾಸಿರುವಂಥ ವಸ್ತ್ರದ ಮೇಲೆ ಕುತ್ಕೊಂಡಿದ್ದಾರೆ. ಅಲ್ಲಿ ವಿವಾಹ ಅನ್ನುವಂಥದ್ದು ನೆರವೇರ್ತಾ ಇದೆ. ಸೊ ಆ ಭಾಗವನ್ನು ನಾವೀಗ ಗಮನಿಸ್ಬೋದು. ನೆರೆದತ್ತು ನೋಡ್ರಿ, ಓದುವಂಥ ಕ್ರಮ. ನೆರೆದತ್ತು ಎತ್ತಾನು ಈ ದಂಪತಿಯ ಬಯಕೆ, ಸಂಪೂರ್ಣಮಾಯಿತು ಉತ್ಸವ, ಕಣ್ದೆರೆದಂತಾಯಿತು ಎನ್ನ ಸಾಮ್ರಾಜ್ಯದ ಫಲಂ ಎನ್ನುತ್ತಂ ರಾಗಮಂ ಬೀರಲ್ ಆದ ಅಳ್ಕರ ಪೆಂಪಂ ತೋರಲ್ಕೆ ಆಗಳ್ ಕನಕ ಕಲಶಮಂ ತಾನೆ ಬಂದು ಎತ್ತಿ ಕೈನೀರೆರೆದಂ ಶ್ರೀ ವಜ್ರದಂತ ಕ್ಷಿತಿಪತಿ ಸತತ ಉತ್ಸಾಹ ಸಂದೋಹದಿಂದ. ಶ್ರೀಮತಿಯ ತಂದೆಗೆ ಅತ್ಯಂತ ಉತ್ಸಾಹ ಆಯಿತು. ಜನ್ಮಾಂತರದ ಈ ದಂಪತಿಗಳಿದಾರಲ್ಲ, ಶ್ರೀಮತಿ ವಜ್ರಜಂಗ, ಲಲಿತಾಂಗ ಸ್ವಯಂಪ್ರಭೆ, ಈ ಜನ್ಮದಲ್ಲೂ ಕೂಡ ಅವರ ಬಯಕೆ ಈಡೇರ್ತಾ ಇದೆ. ಸದ್ಯ ಏನು ಅಂತಂತಂದ್ರೆ, ಅವರ ಬಯಕೆ ಈಡೇರ್ತಲ್ಲ, ಮತ್ತು ಅಂದರೆ ಅವ್ರ ಮಗಳು ಕೂಡ ಶ್ರೀಮತಿ. ಸೊ ಆ ಮಗಳ ಆಸೆ ಈಡೇರ್ತಲ್ಲ, ನನ್ನ ಸಾಮ್ರಾಜ್ಯದ ಫಲ ಸಿಕ್ಕಂಗಾಯ್ತು ನನಗೆ ಅನ್ನುವಂಥದ್ದು ಅವನಿಗೆ ಏನು ಅಂತಂತಂದರೆ ಅನ್ನಿಸ್ತು ವಜ್ರದಂತನಿಗೆ. ಸೊ ಅವನೇ ಹೋಗಿ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಕೈ ನೀರು ಇರ್ತಿದ್ದಾನೆ, ಅಂದರೆ ಧಾರೆ ಎರೆದು ಕೊಡ್ತಾ ಇದ್ದಾನೆ, ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ. ನೆರೆದತ್ತು, ಇದು ನೋಡು ಹೇಳ್ತಾ ಅಕ್ಷರಶಾರ್ಥ ಹೇಳ್ತೀನಿ. ನೆರೆದತ್ತು ಎತ್ತಾನು ಈ ದಂಪತಿಯ ಬಯಕೆ. ಈ ದಂಪತಿ ನೆರೆದತ್ತು ಪೂರ್ಣವಾಗಿದೆ, ಪೂರ್ಣ ಅಂದರೆ ಈಡೇರಿದೆ. ಯಾವುದು? ಎತ್ತಾನು, ನೆರೆದತ್ತು ಎತ್ತಾನು, ಹೆಂಗೋ ಈಡೇರ್ತು. ಏನು? ಈ ದಂಪತಿಯ ಬಯಕೆ, ಈ ದಂಪತಿಯ, ಈಗಾಗಲೇ ಅವರು ದಂಪತಿಗಳು ಲಲಿತಾಂಗ ಸ್ವಯಂಪ್ರಭೆಗಳಾಗಿ, ಈಗ ಈ ಜನ್ಮದಲ್ಲಿ ದಂಪತಿಯಾಗುವಂಥ ನೆವ ಅಷ್ಟೇ ವಜ್ರಜಂಗ ಶ್ರೀಮತಿಯರಿಗೆ. ಸೊ ಈ ದಂಪತಿಗಳ ಆಸೆ ಈಡೇರ್ತಲ್ಲ, ಸೊ ಮದುವೆ ಈಗ ತಾಳಿ ಕಟ್ಟಿರ್ಬೋದು, ತಾಳಿ ಕಟ್ಟಿದ್ಮೇಲೆ ದಂಪತಿಗಳೇ. ಸೊ ಹಾಗಾಗಿ ನೆರೆದತ್ತು ಎತ್ತಾನು ಈ ದಂಪತಿಯ ಬಯಕೆ, ಈ ದಂಪತಿಗಳ ಆಸೆ ಈಡೇರ್ತಲ್ಲ. ಸಂಪೂರ್ಣಮಾಯಿತು ಉತ್ಸವಂ, ಈ ಮಂಗಳ ಕಾರ್ಯ ಸಂಪೂರ್ಣವಾಗಿ ಸುಸೂತ್ರವಾಗಿ ನಡೀತಲ್ಲ, ಅದು ಸಂತೋಷ. ಕಣ್ದೆರೆದಂತಾಯ್ತು ಎನ್ನ ಸಾಮ್ರಾಜ್ಯದ ಫಲಂ, ನನ್ನ ಇದುವರೆಗೂ ಕೂಡ ನಾನು ನಡೆಸಿರುವಂಥ ಈ ಅಧಿಕಾರ ಅನ್ನುವಂಥ ವೃಕ್ಷ ಇದೆಯಲ್ಲ, ಆ ವೃಕ್ಷ ಹಣ್ಣು ಬಿಟ್ಟಂಗಾಯ್ತು, ಫಲಕಾರಿಯಾದಂಗಾಯ್ತು. ಕಣ್ದೆರೆದಂತಾಯ್ತು ಎನ್ನ ಸಾಮ್ರಾಜ್ಯದ ಫಲಂ, ಸಾಮ್ರಾಜ್ಯದ ಫಲ ಇದೆಯಲ್ಲ, ಸಾಮ್ರಾಜ್ಯ ಅಂದರೆ ಅಧಿಕಾರದ ಬಲ ಇದೆಯಲ್ಲ, ಆ ಅಧಿಕಾರದ ಒಂದು ಅಧಿಕಾರ ನನಗೆ ಸಿಕ್ಕಿದೆಯಲ್ಲ, ಆ ಸಿಕ್ಕಿರುವಂಥ ಅಧಿಕಾರ ಈಗ ಉಪಯೋಗಕ್ಕೆ ಬಂದಂಗಾಯಿತು. ಯಾಕೆ ಅಂತಂದರೆ ಇಬ್ಬರದು ಕೂಡ ಸಮಾನ ಕುಲ, ಯಾವುದು ವಜ್ರಬಾಹು ಮತ್ತು ವಜ್ರದಂತರದು. ಸೊ ಆ ಕಾರಣಕ್ಕಾಗಿ ಒಂದು ಕುಂದು ಕೂಡ ಇಲ್ಲ ಈ ಜೋಡಿಗೆ, ಶ್ರೀಮತಿ ವಜ್ರಜಂಗರಿಗೆ. ಸೊ ಹಾಗಾಗಿ ಇದುವರೆಗೂ ನಾನು ಸಾಮ್ರಾಜ್ಯ ಆಳಿದಂಥ ಇದು ಅತ್ಯಂತ ಸುಖದ ಕ್ಷಣಗಳಿದ್ದಿಲ್ಲ, ಅದರಲ್ಲಿ ಏನಂತಂತಂದರೆ ಇದು ಅತ್ಯಂತ ಅಮೂಲ್ಯವಾಗಿರುವಂಥ ಕ್ಷಣ, ಕಣ್ತೆರೆದಂಗೆ. ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು, ಕಣ್ದೆರೆದಂತಾಯ್ತು ಎನ್ನ ಸಾಮ್ರಾಜ್ಯದ ಫಲಂ ಎನ್ನುತ್ತಾ, ನಾನು ಇದುವರೆಗೂ ಕೂಡ ರಾಜ್ಯ ಆಳಿದ್ದು ಸಾರ್ಥಕ ಆಯಿತು ಅಂದ್ಕೊಂಡು, ರಾಗಮಂ ಬೀರಲ್, ಅತ್ಯಂತ ಪ್ರೀತಿಯಿಂದ ಅಂದ್ಕೊಂಡು, ಮನಸ್ಸಿನಲ್ಲಿ ಅತ್ಯಂತ ಪ್ರೀತಿಯ ಭಾವ ಉಮ್ಮಳಿಸಿ ಬರ್ತಾ ಇತ್ತು. ಮತ್ತಿನ್ನೊಂದು, ಮಗಳನ್ನು ಕಳಿಸ್ಕೊಡ್ಬೇಕಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ರಾಗಮಂ ಬೀರಲ್ ಅಂದರೆ ಅತ್ಯಂತ ಪ್ರೀತಿ ಉಕ್ಕಿ ಬರ್ತಾ ಇದೆ. ಆದ ಅಳ್ಕರ ಪೆಂಪಂ ತೋರಲ್, ತನ್ನ ಮನಸ್ಸಿನಲ್ಲಿ ಉಕ್ಕಿ ಬಂದಿರುವಂಥ ಪ್ರೀತಿಯ
ಹೆಚ್ಚಿಗೆ ಇದೆಯಲ್ಲ, ಪ್ರೀತಿಯ ಈ ಹೆಚ್ಚಿಕೆ ಅನ್ನುವಂಥದ್ದು ಇದೆಯಲ್ಲ, ಅತಿಶಯವಾಗಿರುವಂಥ ಪ್ರೀತಿ ಅನ್ನುವಂಥದ್ದು ಇದೆಯಲ್ಲ, ಆ ಅತಿಶಯವಾಗಿರುವಂಥ ಪ್ರೀತಿಯನ್ನು ಅಭಿವ್ಯಕ್ತಿ ಪಡಿಸೋದಕ್ಕೆ ಅವನೇನು ಮಾಡ್ತಾ ಇದ್ದಾನೆ, ತೋರಲ್ ಆಗಳ್ ಕನಕ ಕಳಶಮಂ ತಾನೇ ಬಂದೆತ್ತಿ. ಅಲ್ಲಿ ದಂಪತಿಗಳು ಕೂತ್ಕೊಂಡಿದ್ದಾರೆ, ವಧುವರರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಎದುರುಗಡೆ ಕನಕ ಕಳಶ, ಚಿನ್ನದ ಕಳಶವನ್ನು ಇಡಲಾಗಿದೆ. ಆ ಕಳಶವನ್ನು ತಾನೇ ಬಂದೆತ್ತಿ ಕೈ ನೀರೆದಂ. ಅವ್ರು ಹಿಂಗೆ ಇಟ್ಕೊಂಡಿದ್ದಾರೆ. ಯಾರು? ಶ್ರೀಮತಿ ಮತ್ತು ವಜ್ರಜಂಗ ಇಬ್ಬರೂ ಕೂಡ. ಅಂದರೆ ಶ್ರೀಮತಿಯ ಕೈ ವಜ್ರಜಂಗನ ಕೈ ಮೇಲಿದೆ. ಅಲ್ಲಿ ಕೈ ನೀರನ್ನು ಎರಿತಾ ಇದ್ದಾನೆ ಕನಕ ಕಳಶದಿಂದ ವಜ್ರದಂತ ಮಹಾರಾಜ. ಕೈ ನೀರೆದಂ ಶ್ರೀ ವಜ್ರದಂತ ಕ್ಷಿತಿಪತಿ. ಕ್ಷಿತಿ ಅಂತಂದರೆ ಭೂಮಿ, ಪತಿ ಅಂದರೆ ಒಡೆಯ, ಭೂಮಿಗೆ ಒಡೆಯನಾಗಿರುವಂಥ, ಪುಂಡರೀಕಿಣಿ ಎನ್ನುವಂಥ ಈ ಭೂಭಾಗಕ್ಕೆ ಒಡೆಯನಾಗಿರುವಂಥ ಶ್ರೀ ವಜ್ರದಂಥ ಮಹಾರಾಜ ತಾನೇ ಕನಕ ಕಳಶದಿಂದ ಕೈ ನೀರೆರಿತಾ ಇದ್ದಾನೆ. ಸತತೋತ್ಸಾಹ ಸಂದೋಹದಿಂದ, ಅತ್ಯಂತ ಉತ್ಸಾಹವಾಗಿರುವಂಥ, ಉತ್ಸಾಹಯುತವಾಗಿ. ಸಂದೋಹ ಅಂತಂದ್ರೆ ಸಮೂಹ. ಯಾವುದರ ಸಮೂಹ? ಉತ್ಸಾಹ ಒತ್ತರಿಸಿಕೊಂಡು ಬಂದಿದೆ, ಉತ್ಸಾಹಗಳ ಸಮೂಹ. ಆ ಉತ್ಸಾಹಗಳ ಅತಿರೇಕ, ಉತ್ಸಾಹಗಳ ಹೆಚ್ಚಿಗೆ, ಅತಿಯಾಗಿರುವಂಥ ಉತ್ಸಾಹದಿಂದ ಅವನು ಬಂದ್ಬಿಟ್ಟು ಏನು ಮಾಡ್ತಾನೆ ಅಂತಂದರೆ ಕನಕ ಕಳಶದಿಂದ ಅವನು ಈ ಕೈ ನೀರನ್ನು ಎರಿತಾ ಇದ್ದಾನೆ. ಶ್ರೀಮತಿಯನ್ನು ವಜ್ರಜಂಗನಿಗೆ ಧಾರೆ ಎರಿತಾ ಇದ್ದಾನೆ. ಸ್ಟಾರ್ಟ್. ನೆಕ್ಸ್ಟ್, ಅಂತೂ ಪಾಣಿಗ್ರಹಣಂ ಗೈಸಿದಾಗಳ್. ಈ ರೀತಿ ಪಾಣಿಗ್ರಹಣ ಮಾಡಿಸಿದಾಗ, ಪಾಣಿಗ್ರಹಣ ವಿವಾಹ ಮಾಡಿಸಿದಾಗ, ಪಾಣಿ ಅಂತಂತಂದರೆ ಹಸ್ತ, ಕೈ, ಒಬ್ಬರ ಕೈಯನ್ನು ಒಬ್ಬರಲ್ಲಿ ಇಡಿಸಿದಾಗ, ಇಡಿಸಿದಂಥ ಸಂದರ್ಭದಲ್ಲಿ ಪಾಣಿಗ್ರಹಣ, ಕೈಯನ್ನು ಇಡಿಸುವಂಥದ್ದು. ಸೊ ಹಾಗಾಗಿ ಈ ಥರ ನೀವು ಲಗ್ನ ಪತ್ರಿಕೆಯನ್ನು ನೋಡಿರ್ಬೋದು. ಆ ಲಗ್ನ ಪತ್ರಿಕೆಯಲ್ಲಿ ಪಾಣಿಗ್ರಹಣ ಅನ್ನುವಂಥ ಬರೆದಿರ್ತಾರೆ, ಹೀಗೆ ಪಾಣಿಗ್ರಹಣ ಅಂತ, ಅಥವಾ ವಿವಾಹ ಮಹೋತ್ಸವ ಅಂತ ಬರೆದಿರ್ತಾರೆ. ಕೈ ಇಟ್ಕೊಂಡ್ರು ಹಿಂಗಿರುತ್ತೆ. ಸೊ ಪಾಣಿಗ್ರಹಣಂ ಗೈಸಿದಾಗ ಶ್ರೀಮತಿ ಯಾವಾಗ ಹಿಂಗೆ ಮೊದಲ ಬಾರಿಗೆ ಕೈಯನ್ನು ಇಡಿಸಿದ್ರು, ಆಗ ಶ್ರೀಮತಿಯ ಪರಿಸ್ಥಿತಿ ಏನಾಯಿತು, ಯಾವ ಭಾವನೆಗಳು ಅವಳಲ್ಲಿ ಹೊಮ್ಮಿದುವು ಅನ್ನುವಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ ಪಂಪ. ಎಷ್ಟು ಸೂಕ್ಷ್ಮವಾಗಿ ನೋಡ್ತಾನೆ ನೋಡ್ರಿ. ಜೈನ ಪುರಾಣ ಬರೆದಿದ್ದಾನೆ, ಆದಿಪುರಾಣವನ್ನು ಬರೆದಿದ್ದಾನೆ. ನಾವು ತಿಳ್ಕೊಂಡಿರುವಂಥದ್ದು ಅತ್ಯಂತ ವೈರಾಗ್ಯಪರವಾಗಿರುವಂಥ ಕಾವ್ಯ. ಜಿನಸೇನಾಚಾರ್ಯ ಮತ್ತು ಗುಣಭದ್ರಾಚಾರ್ಯರು ಬರೆದಿರುವಂಥ ಮಹಾಪುರಾಣ ಇದು. ಜೈನ ತೀರ್ಥಂಕರರ ಕಥೆ ಇದು. 24 ತೀರ್ಥಂಕರರ ಮಹಾಪುರಾಣ ಇದು. ಇನ್ನು ಈ ಸನ್ಯಾಸಿಗಳು ಓದುವಂಥ ಪುಸ್ತಕ ಅಂತ. ಆದರೆ ಇಲ್ಲಿ ನೋಡಿದ್ರೆ ಹೆಂಗೆ, ಯಾವ ಥರ ಪಂಪ ಹೇಳ್ತಾ ಇದ್ದಾನೆ. ಬದುಕು ಹೆಂಗಿರುತ್ತೆ, ಜೀವನ ಹೆಂಗಿರುತ್ತೆ, ಜೀವನದ ಪ್ರತಿಯೊಂದು ವಿವರಗಳನ್ನು ಕೂಡ ವಿವರವಾಗಿ ಕೊಡ್ತಾ ಇದ್ದಾನೆ. ಎಷ್ಟು ಸೂಕ್ಷ್ಮವಾಗಿ ಬದುಕನ್ನು ಗಮನಿಸಿದ್ದಾನೆ ನೋಡಿ ಪಂಪ. ಆದಿಕವಿ ಎನ್ನುವಂಥ ಹೆಸರಿಗೆ, ಈ ಪಸರಿಪ ಕನ್ನಡ ನಾಡಿಗೆ ಒಡೆಯ ಅಂತಂತಂದ್ರೆ ಪಂಪನೇ, ಸತ್ಕವಿ ಪಂಪನೇ. ಸೊ ಅವು ಎಲ್ಲನೂ ಕೂಡ ಗಮನಿಸ್ತಾನೆ, ಎಲ್ಲನೂ ಕೂಡ ಧರ್ಮವನ್ನು ಕೂಡ ಗಮನಿಸ್ತಾನೆ, ಪ್ರಣಯವನ್ನು ಕೂಡ ಗಮನಿಸ್ತಾನೆ, ವಿವಾಹವನ್ನು ಕೂಡ ಗಮನಿಸ್ತಾನೆ, ಮರಣವನ್ನು ಕೂಡ ಗಮನಿಸ್ತಾನೆ. ಮಹಾಕವಿಗೆ ಸಮಗ್ರ ದೃಷ್ಟಿ ಇರಬೇಕು, ಮನುಷ್ಯನಿಗೆ ಸಮಗ್ರ ದೃಷ್ಟಿ ಇರಬೇಕು. ಮಹಾಕವಿ ಕಲಿಸೋದು ಅದನ್ನು ಸಹೃದಯನಿಗೆ, ಓದುಗನಿಗೆ. ಜೀವನವನ್ನು ಎದುರಿಸಬೇಕಾಗಿರುವಂಥ ಕ್ರಮ ಹೆಂಗೆ ಅನ್ನುವಂಥದ್ದು ನೋಡ್ರಿ ಇಲ್ಲಿ. ಅಂತ ಪಾಣಿಗ್ರಹಣಂ ಗೈಸಿದಾಗಳ್ ಶ್ರೀಮತಿ. ನೆಕ್ಸ್ಟ್ ನೋಡ್ರಿ ಓದುವಂಥ ಕ್ರಮ. ಇನಿಯನ ಕೆಂದಳಂ ತಳಮನ್ ವಯ್ಯನೆ ಸೋಂಕೆ ಪೊದಳ್ದ ನಾಣ ಪೆಂಪಿನ ಒಳಗೆ ಪೊದಳ್ದ ನಾಣ ಪೆಂಪಿನ ಒಳಗೆ ಒಗೆತರ್ಪ ಘರ್ಮ ಜಲಬಿಂದುಗಳಿಂ ನಮಿತಾನನಾಬ್ಜೆ ಬೆಚ್ಚನೆ ಬಸಿವ ಇಂದುಕಾಂತ ಕರ ಸಂಕುಳಂ ಒಯ್ಯನೆ ಅವುಂಕಿ ಸೋಂಕೆ ಸೋಂಕಿನೊಳ್ ಅರಿವ ಇಂದುಕಾಂತ ಸೋಂಕಿನೊಳ್ ಒರೆವ ಇಂದುಕಾಂತ ಮಣಿಪುತ್ರಿಕೆಯಂದದಿನ್ ಒಪ್ಪಿ ತೋರಿದಳ್. ಇನ್ನೊಂದ್ಸತಿ ಗೊತ್ತಿ ನೋಡ್ರಿ. ಇನಿಯನ ಕೆಂದಳಂ ತಳಮನ್, ತಳ ಅಂತಂದ್ರೆ ಅಂಗೈ, ತಳಮನ್ ಒಯ್ಯನೆ ಸೋಂಕೆ ಪೊದಳ್ದ ನಾಣ ಪೆಂಪಿನೊಳ್ ಒಗೆತರ್ಪ ಘರ್ಮ ಜಲಬಿಂದುಗಳಿಂ ನಮಿತಾನನಾಬ್ಜೆ
ಬೆಚ್ಚನೆ ಬಸಿವ ಇಂದುಕಾಂತ ಕರಸಂಕುಳಂ ಒಯ್ಯನೆ ಅವುಂಕಿ ಸೋಂಕೆ ಸೋಂಕಿನೊಳ್ ಒರೆವ ಇಂದುಕಾಂತ ಮಣಿಪುತ್ರಿಕೆಯೆಂದದಿನ್ ಒಪ್ಪಿ ತೋರಿದಳ್. ತಾನು ಅತ್ಯಂತ ಬಯಸಿದಂಥ ವಜ್ರಜಂಗನನ್ನ ಅಥವಾ ಹಿಂದಿನ ಜನ್ಮದ ಲಲಿತಾಂಗ ದೇವನನ್ನ ಬಯಸಿದಳೆ. ಬಯಸಿ 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 ಕಾಣದೆ ವ್ಯಥಿತಳಾಗಿ ಕೊನೆಗೆ ಕಂಡು ವಿವಾಹಿತಳಾಗ್ತಿದ್ದಾಳೆ. ಮೊದಲ ಬಾರಿಗೆ ಆತನ ಕೈ ಸ್ಪರ್ಶ ಆಗ್ತಾ ಇದೆ. ಸೊ ಅವಳಿಗೆ ಲಜ್ಜೆ ನಾಚಿಕೆ ಮೈ ತುಂಬ ಆವರಿಸ್ಬಿಡ್ತು. ಆ ನಾಚಿಕೆಯಲ್ಲಿ, ಆ ಲಜ್ಜೆಯಲ್ಲಿ, ಆ ಸಂಕೋಚದಲ್ಲಿ, ಆ ಮುಜುಗರದಲ್ಲಿ ಮೈಯೆಲ್ಲ ಬೆವರ್ತಾ ಇದೆ. ಸೊ ಇನಿಯನ ಕೆಂದಳಂ, ಇನಿಯ ಅಂತಂತಂದ್ರೆ ತಾನು ಯಾರನ್ನ ಪ್ರೀತಿಸಿದಳೋ ಆತ. ಇನಿಯ ಯಾರು ಇಲ್ಲಿ ವಜ್ರಜಂಗ. ಯಾವಾಗ ಅವನು ಕೈಯನ್ನ ಹಿಂಗಿಟ್ಕೊಂಡು ಇನಿಯನ ಕೆಂದಳಂ ಕರತಳ ಕೈ, ಇನಿಯನ ಕೆಂದಳಂ ತಳಮನೊಯ್ಯನೆ ಸೋಂಕೆ, ಇವಳ ಕೈಯನ್ನ ಹಂಗೆ ಒಯ್ಯನೆ ಹಾಗೇನೆ ಸೋಕಲು. ವಜ್ರಜಂಗನ ಕೈ ಅಂಗೈ ಇವಳ ಅಂಗೈಯನ್ನ ಹಾಗೆ ಸೋಕಲು ಸೋಕೆ ಪೊದಳ್ದ ನಾಣ ಪೆಂಪಿನಳು. ಪೊದಳ್ದ ಅಂತಂತಂದ್ರೆ ಹೊರಹೊಮ್ಮಿದ, ಏನು ನಾಣ ಪೆಂಪಿನೋಳು. ನಾಣ್ ಅಂತಂತಂದ್ರೆ ನಾಚಿಕೆ, ತುಂಬ ಲಜ್ಜೆ ಆಯಿತು. ಎಲ್ಲರೂ ಕೂಡ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಗೆಳತಿಯರಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಪರಿವಾರದವರೆಲ್ಲರೂ ಇದ್ದಾರೆ. ಎಲ್ಲರ ಎದುರುಗಡೆ ಹಿಂಗೆ ಕೈ ಇಟ್ಕೊಂಡಾಗ ಅವಳಿಗೆ ತುಂಬ ಸಂಕೋಚ, ಲಜ್ಜೆ, ನಾಚಿಕೆ ಆಯಿತು. ತುಂಬ ನಾಚಿಕೆಯಿಂದ ಪೊದಳ್ದ ನಾಣ ಪೆಂಪಿನೋಳು. ಪೆಂಪು ಅಂತಂದ್ರೆ ಹಿರಿಮೆ, ಅತಿಶಯವಾಗಿರುವಂಥ, ಅತಿಯಾಗಿರುವಂಥ ನಾಚಿಕೆಯಿಂದ, ಆ ಕಾರಣದಿಂದ ಒಗೆತರ್ಪ ಘರ್ಮಜಲ ಬಿಂದುಗಳು. ಘರ್ಮ ಅಂತಂದ್ರೆ ಬೆವರಿನ ಹನಿಗಳು. ಹೊಗೆತರ್ಪ ಒಂದೇ ಸಮನೆ ಹೊರಹೊಮ್ತಾ ಇದೆ ಮೈಯಿಂದ. ಏನಂತಂದ್ರೆ ಬೆವರಿನ ಹನಿಗಳು, ನಾಚಿಕೆಯಿಂದ, ಲಜ್ಜೆಯಿಂದ, ಸಂಕೋಚದಿಂದ. ಜಲಬಿಂದುಗಳಿಂ ನಮಿತಾನನಾಬ್ಜೆ, ಇಡೀ ದೇಹನೇ ಒಂಥರ ಏನಾಗ್ಬಿಡ್ತು ಅಂತಂತಂದ್ರೆ ಸಂಕೋಚದಿಂದ ಮುದ್ದೆಯಾಗಿ ಅವಳು ತಲೆಯನ್ನು ತಗ್ಗಿಸ್ತಾ ಇದ್ದಾಳೆ. ಎಂಥವಳು? ಆನನ ಅಬ್ಜೆ, ನಮಿತಾನನ ಅಬ್ಜೆ. ಆ ಕಮಲದಂತ ಅಬ್ಜ ಅಂತಂತಂದ್ರೆ ಅಂತಂತಂದ್ರೆ ಆಕ್ಚುಲಿ ನೀರು ಅಂತ. ನೀರಿನಲ್ಲಿ ಜ ಅಂತಂತಂದ್ರೆ ಹುಟ್ಟಿರುವಂಥದ್ದು. ಅಬ್ಜ ನೀರಿನಲ್ಲಿ ಹುಟ್ಟಿರುವಂಥದ್ದು ಯಾವುದು? ಕಮಲದಂತ ಆನನವನ್ನು ಹೊಂದಿರುವಂಥವಳು ಶ್ರೀಮತಿ. ನಮಿತ ಆನನಾಬ್ಜೆ, ಸಂಕೋಚದಿಂದ, ಮುಜುಗರದಿಂದ, ಲಜ್ಜೆಯಿಂದ ತಲೆಬಾಗಿಸಿದ ಕಮಲದಂತ ಮುಖವುಳ್ಳ ಆ ಶ್ರೀಮತಿ ಬೆಚ್ಚನೆ ಬಸಿವ ಇಂದು ಕಾಂತ. ನೋಡಿ, ಬೆಚ್ಚನೆ ಬಸಿವ, ಬೆಚ್ಚಗೆ, ಬಿಸಿಯಾಗಿ, ಸ್ವಲ್ಪ ಬೆಚ್ಚಗೆ, ಬೆವರ ಹನಿಗಳು ಬಸಿತಾ ಇರುವಂತ ಇಂದುಕಾಂತ ಕರಸಂಕುಳಂ ಒಯ್ಯನೆ ಅವುಂಕಿ ಸೋಂಕೆ. ಇದು ಎರಡಕ್ಕೂ ಕೂಡ ಅನ್ವಯಿಸುತ್ತೆ. ಈಗ ಕೈ ಇಟ್ಕೊಂಡಿರುವಂಥವ್ರು ಯಾರು ಅಂತಂತಂದ್ರೆ ವಜ್ರಜಂಗ ಇಟ್ಕೊಂಡಿದ್ದಾನೆ. ಯಾರ ಕೈಯನ್ನ ಅಂತಂತಂದ್ರೆ ಶ್ರೀಮತಿಯ ಕೈಯನ್ನ. ಸಂಕೋಚ ಲಜ್ಜಿತಳಾಗ್ಬಿಟ್ಟು ಅವಳು ಪೂರ್ತಿ ಬೆವರ್ತಾ ಇದ್ದಾಳೆ. ಲಜ್ಜೆಯಿಂದ ಸಂಕೋಚಿತಳಾಗಿ ಮುಜುಗರದಿಂದ ಹಿಡಿಯಷ್ಟಾಗಿದ್ದಾಳೆ. ಮೈಯೆಲ್ಲ ಬೆವರ್ತಾ ಇದೆ. ಆ ಸಂದರ್ಭದಲ್ಲಿ ಬೆಚ್ಚನೆ ಬಸಿವ ಇಂದುಕಾಂತ ಕರಸಂಕುಳಂ ಒಯ್ಯನೆ ಅವುಂಕಿ ಸೋಂಕೆ. ಆಗ ಬೆಚ್ಚನೆ ಬಸಿವ ಇಂದುಕಾಂತ ಕರಸಂಕುಳಂ, ಅವನು ಕೂಡ ವಜ್ರಜಂಗನ ಪರಿಸ್ಥಿತಿ ಏನೋ ಆಗಿದೆ ಅಂತಂದ್ರೆ ಅವನು ಕೂಡ ಸಂಕೋಚ ಲಜ್ಜಿತನಾಗಿದ್ದಾನೆ. ಅವನು ಬೆಚ್ಚನೆ ಬಸಿವ ಇಂದುಕಾಂತ ಕರಸಂಕುಳಂ, ಅವನ ಕೈ ತುಂಬ ಬೆಚ್ಚಗಿರುವಂತ ಇಂದುಕಾಂತ ಕರಸಂಕುಳ. ಇಂದು ಅಂತಂದ್ರೆ ಚಂದ್ರಕಾಂತ ಅಂದ್ರೆ ಅಮೃತ ಶಿಲೆಯಂತೆ
ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ, ಬೆಳ್ಳಗಿದ್ದಾನೆ. ಸೊ ಅಮೃತಶಿಲೆಯಂತಿರುವಂಥ ಅಂದರೆ ಬೆಳ್ಳಗಿರುವಂಥ ಅವನ ಕರ ಸಂಕುಳ, ಅವನ ಕೈ ಏನು ಮಾಡ್ತಿದೆ ಅಂತಂದರೆ ಅವಳ ಕೈಯನ್ನು ಹಿಡಿದು ಅವುಂಕಿ ಸೋಂಕಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಂಗೆ ಹಿಡ್ಕೊಂಡು ಮುಟ್ಟಲ್ಪಡಲು, ಗಟ್ಟಿಯಾಗಿ ಹಿಡ್ಕೊಂಡಾಗ ಸೋಂಕಲ್ಪಡಲು ಸೋಂಕಿನೋಳು, ಆ ಸೋಂಕಿನಲ್ಲಿ, ಆ ಇನಿಯನ ಆ ಸೋಂಕಿನಲ್ಲಿ, ಆ ವಜ್ರಜಂಗನ ಆ ಕೈ ಸೋಂಕಿನಲ್ಲಿ ಒರೆವ ಇಂದುಕಾಂತ ಮಣಿಪುತ್ರಿಕೆಯಂದದಿನ್ ಒಪ್ಪಿ ತೋರಿದಳು. ಆ ಸೋಂಕು ಯಾವಾಗಾಯಿತು, ಅಮೃತಶಿಲೆಯಂತಿರುವಂಥ ಅವನ ಕೈ, ಬೆಚ್ಚಗಿರುವಂಥ ಅಮೃತಶಿಲೆಯಂತೆ ಬಿಳುಪಾಗಿರುವಂಥ ಸುಂದರವಾಗಿರುವಂಥ ಅವನ ಕೈ ಯಾವಾಗ ಇವಳ ಕೈಗೆ ಸೋಂಕ್ತು, ಆ ಸೋಂಕಿನಲ್ಲಿ ಒರೆವ ಅಂತಂತಂದ್ರೆ ಹೊರಹೊಮ್ತಾ ಇರುವಂಥದ್ದು ಏನು, ಘರ್ಮಜಲ ಬಿಂದುಗಳು, ಪೂರ್ತಿ ಬೆವರಿನ ಹನಿಗಳು ಹೊರಹೊಮ್ತಾ ಇದೆ ಅಂತ ಅವಳ ದೇಹದಿಂದ. ಒರೆವ ಇಂದುಕಾಂತ ಮಣಿಪುತ್ರಿಕೆಯಂತದಿನ್ನು ಒಪ್ಪಿ ತೋರಿದಳು. ಇಂದುಕಾಂತ ಮೇಲ್ಗಡೆ ಸರ್ನಲ್ಲಿ ಬಂದಿದೆ. ಇಂದುಕಾಂತ ಅಂತಂತಂದ್ರೆ ಚಂದ್ರಕಾಂತ ಅಂತ. ಚಂದ್ರ ಅಂತಂದ್ರೆ ಬಿಳುಪಾಗಿರುವಂಥದ್ದು, ಚಂದ್ರನಂತೆ ಕಾಂತಿಯುಕ್ತವಾಗಿರುವಂಥದ್ದು. ಇಂಥ ಚಂದ್ರಶಿಲೆಯಂತೆ ಅಮೃತಶಿಲೆಯಂತೆ ಇರುವಂಥ ಮಣಿಪುತ್ರಿಕೆ, ಅಮೃತಶಿಲೆಯಿಂದ ಮಾಡಿರುವಂಥ ಒಂದು ರತ್ನಖಚಿತವಾಗಿರುವಂಥ ಬೊಂಬೆಯಂತೆ ಒಪ್ಪಿ ತೋರಿದಳು. ಆ ಥರ ಶೋಭಿಸ್ತಾ ಇದ್ದಳಂತೆ. ಇಲ್ಲಿ ಮಣಿರತ್ನಗಳು ಯಾವುದು ಅಂತಂದ್ರೆ ಅವಳ ಮೈಯಿಂದ ಹೊಮ್ತಾ ಇರುವಂತಹ ಬೆವರ ಹನಿಗಳು. ಆ ಬೆವರ ಹನಿಗಳು ಮುತ್ತುರತ್ನಗಳ ಥರ ಕಾಣ್ತಾ ಇದೆಯಂತೆ. ಬೆಳ್ಳಗಿರುವಂಥ ಇವಳು, ಶ್ವೇತವರ್ಣದವಳಾಗಿರುವಂಥ ಇವಳು ಚಂದ್ರಕಾಂತ ಶಿಲೆಯ ಮೂರ್ತಿಯಂತೆ ಕಾಣ್ತಾ ಇದ್ದಾಳೆ. ಅದ್ಭುತವಾಗಿ ಹೇಳ್ತಾನೆ ಪಂಪ. ಸೊ ಹಾಗಾಗಿ ಈಗ ಯಾವಾಗ ಅವಳ ಕೈಯನ್ನು ಇವನು ಹಿಂಗೆ ಹಿಡ್ಕೊಂಡು, ಆಗ ಆ ಸೋಂಕಿನೋಳು ಒರೆವ, ಆ ಸೋಂಕಿನಿಂದ ಸುರಿತಾ ಇರುವಂಥ ಬೆವರ ಹನಿಗಳಿಂದ ಇಂದುಕಾಂತ ಮಣಿಪುತ್ರಿಕೆ, ಚಂದ್ರಕಾಂತ ಶಿಲೆಯಿಂದ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿರುವಂಥ ಮಣಿಮುತ್ತು ರತ್ನಗಳಿಂದ ಜೋಡಿಸಲಾಗಿರುವಂಥ ಇದು ಪುತ್ರಿಕೆಯ ರೀತಿ, ಪುತ್ರಿಕೆ ಅಂದರೆ ಬೊಂಬೆಯ ರೀತಿ, ಮಣಿ ಅಂತಂತಂದ್ರೆ ಮುತ್ತು ರತ್ನಗಳಿಂದ ಕೂಡಿರುವಂಥ ಬೊಂಬೆಯ ರೀತಿ ಒಪ್ಪಿ ತೋರಿದಳು. ಆ ರೀತಿ ಕಾಣ್ತಾ ಇದ್ದಾಳೆ ಎಲ್ರಿಗೂ ಕೂಡ. ಯಾರು? ಶ್ರೀಮತಿ. ಇನ್ನು ವಜ್ರಜಂಗನ ಪರಿಸ್ಥಿತಿ ಏನು, ಇದನ್ನು ಕೂಡ ನಾವು ಗಮನಿಸಬೇಕು. ಅವಳು ಪೂರ್ತಿ ನಾಚಿಕೆಯಿಂದ ಲಜ್ಜಿತಳಾಗಿ ಏನಾಗ್ತಿದ್ದಾಳೆ ಅಂತಂತಂದ್ರೆ, ಯಾವಾಗ ಇನಿಯನ ಕೈ ಅವಳ ಕೈಗೆ ಸೋಕ್ತು, ಪೂರ್ತಿ ಅವಳು ನಾಚಿಕೆ ಸಂಕೋಚದಿಂದ ತಲೆಯನ್ನು ತಗ್ಗಿಸ್ತಾ ಇದ್ದಾಳೆ. ಆಮೇಲೆ ಯಾವಾಗ ಈತನ ಬೆಚ್ಚಗಿನ ವಜ್ರಜಂಗನ ಕೈ ಅವಳನ್ನು ಸೋಂಕಿ ಹಿಂಗೆ ಬಿಗಿಯಾಗಿ ಹಿಡಿತು, ಆಗ ಅವಳು ಪೂರ್ತಿ ಅವಳ ದೇಹದಿಂದ ಬೆವರ ಹನಿಗಳು ಹೊರಹೊಮ್ತಾ ಇದೆ. ಅವಳು ಚಂದ್ರಕಾಂತ ಶಿಲೆಯಿಂದ ಮಾಡಲ್ಪಟ್ಟಿರುವಂಥ ಆ ಬೆವರ ಹನಿಗಳು ಮೈಮೇಲೆ ಹಿಂಗೆ ನಿಂತಿದ್ದಾವೆ, ಕುಳಿತಾ ಇದ್ದವು. ಸೊ ಆಕೆ ಅತ್ಯಂತ ಶ್ವೇತವರ್ಣೀಯಳಾಗಿರುವಂಥ ಬೆಳ್ಳಗಿರುವಂಥ ಆಕೆ ಹೆಂಗೆ ಕಾಣ್ತಾ ಇದ್ದಾಳೆ ಅಂತಂತಂದರೆ, ಅಮೃತ ಶಿಲೆಯಲ್ಲಿ ಮುತ್ತು ರತ್ನಗಳನ್ನು ಜೋಡಿಸಲಾಗಿ ಮಾಡಿರುವಂಥ ಬೊಂಬೆಯ ರೀತಿ ಕಾಣ್ತಾ ಇದ್ದಾಳೆ ಲಜ್ಜೆ ಸಂಕೋಚಗಳಿಂದ. ನೆಕ್ಸ್ಟ್ ಏನಾಗ್ತಾ ನೋಡ್ರಿ, ಓದ್ತೀನಿ. ಪುಳಕ ಪ್ರೋದ್ಭೇದ ಘರ್ಮೋದಕ ವಿಸರಮನ್ ಒತ್ತಂಬದಿಂ ತಾಗೆಯುಂ ನಿಶ್ಚಳ ಧೈರ್ಯವ್ಯಾಜ ತಿರ್ಯಗ್ವಳನ ತರಳಿತಂ ದೃಷ್ಟಿ ಪೇಳ್ದತ್ತು ನಿರ್ವ್ಯಾಕುಳ ಮಗಳು ರಾಜಪುತ್ರ ಸ್ಮಿತ ಮಧುರಾಪಾಂಗ ಜೈತ್ರ ಅಂಗಜಾಸ್ತ್ರಗಳ ಕೋಳಂ ನೂತನ ಪ್ರೇಮದೆ ನಿಮಿರ್ವಿಡೆಯೋಳ್ ದೃಷ್ಟಿಯಂ ಕಾವನಾವಂ. ಒಂದ್ಸತಿ ಓದ್ತೀನಿ ನೋಡ್ರಿ. ಪುಳಕ ಪ್ರೋದ್ಭೇದ ಘರ್ಮೋದಕ ವಿಸರಮನ್, ಪುಳಕ ಪ್ರೋದ್ಭೇದ ಘರ್ಮೋದಕ ವಿಸರಮನ್ ಒತ್ತಂಬದಿಂ ತಾಗೆಯುಂ ನಿಶ್ಚಳ ಧೈರ್ಯವ್ಯಾಜ ತಿರ್ಯಗ್ವಳನ ತರಳಿತಂ ದೃಷ್ಟಿ ಪೇಳ್ದತ್ತು ನಿರ್ವ್ಯಾಕುಳ ಮಗಳು ರಾಜಪುತ್ರ ಸ್ಮಿತ ಮಧುರಾಪಾಂಗ ಜೈತ್ರಾಂಗಜಾಸ್ತ್ರಗಳ ಕೋಳಂ
ನೂತನ ಪ್ರೇಮದೆ ನಿಮಿರ್ವೆಡೆಯೊಳ್ ದೃಷ್ಟಿಯಂ ಕಾವನಾಮ. ಆ ದೃಷ್ಟಿಯನ್ನು, ಅವನ ದೃಷ್ಟಿಯನ್ನು ಕಾಯುವಂಥವ್ರು ಯಾರು? ಆ ದೃಷ್ಟಿ ಎಲ್ಲಿದೆ ಅಂತಂದ್ರೆ ಶ್ರೀಮತಿಯ ವದನದ ಮೇಲಿದೆ. ಶ್ರೀಮತಿಯನ್ನು ನೋಡ್ತಾ ಇದೆ ಯಾರು? ವಜ್ರಜಂಗ. ಪುಳಕ ಪ್ರೋದ್ಭೇದ. ಪ್ರೋದ್ಭೇದ ಅಂತ ಪುಳಕದಿಂದ, ರೋಮಾಂಚನದಿಂದ ಹುಟ್ಟಿರುವಂಥ, ಪುಳಕ ಪ್ರೋದ್ಭೇದ ರೋಮಾಂಚನದಿಂದ ಹುಟ್ಟಿರುವಂಥ ಘರ್ಮೋದಕ ವಿಸರ. ವಿಸರ ಅಂತಂದ್ರೆ ಸಮೂಹ. ರೋಮಾಂಚನ ಪುಳಕ ಅನ್ನುವಂಥದ್ದು ಯಾರಲ್ಲಿ ಉಂಟಾಗಿದೆ? ಕಳೆದ ಪದ್ಯದಲ್ಲಿ ನೋಡಿದ್ವಿ, ಶ್ರೀಮತಿಯಲ್ಲಿ ಉಂಟಾಗಿದೆ, ಇವನ ಹಸ್ತಸ್ಪರ್ಶ, ಕೈ ಸ್ಪರ್ಶದಿಂದ. ಸೊ ಆ ಪುಳಕ ಪ್ರೋದ್ಭೇದದ ಘರ್ಮೋದಕ ವಿಸರಮನ್ ಒತ್ತಂಬದಿಂ ತಾಗೆಯು. ಪುಳಕದ ಅತಿಶಯ, ರೋಮಾಂಚನದ ಅತಿಶಯದಿಂದ ಉಂಟಾದಂಥ, ಹೊರಹೊಮ್ಮಿದ ಘರ್ಮೋದಕ. ಘರ್ಮೋದಕ, ಉದಕ ಅಂತಂದ್ರೆ ಜಲ. ಯಾವ ಜಲ? ಬೆವರಿನ ಜಲ. ಶ್ರೀಮತಿಯ ಬೆವರಿನ ಹನಿಗಳು, ಬೆವರಿನ ಹನಿಗಳ ವಿಸರ. ವಿಸರ ಅಂತಂದ್ರೆ ಸಮೂಹ. ಶ್ರೀಮತಿಯ ಬೆವರಿನ ಹನಿಗಳ ಸಮೂಹ ಒತ್ತಂಬದಿಂ, ಹಾಗೇನೆ ಧಾರಾಕಾರವಾಗಿ ಒತ್ತಂಬದಿಂ ತಾಗೆಯು, ಗಾಢವಾಗಿ ಅವನನ್ನು ತಾಕ್ತಂತೆ. ಹಾಗೆ ನಿಶ್ಚಳ ಧೈರ್ಯವ್ಯಾಜ, ನಾನು ತುಂಬಾ ನಿಶ್ಚಲ ಮನಸ್ಕನಾಗಿದ್ದೀನಿ, ತುಂಬ ಸಮಚಿತ್ತನಾಗಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದ್ದಂತ ಯಾರು? ವಜ್ರಜಂಗ. ಶ್ರೀಮತಿ ಲಜ್ಜಿತಳಾಗಿದ್ದಾಳೆ, ನಾಚಿಕೆಯಿಂದ ತಲೆಯನ್ನು ತಗ್ಸಿದ್ದಾಳೆ, ಮೈಯೆಲ್ಲ ಬೆವರ್ತಾ ಇದೆ, ಅವಳ ಸಂಕೋಚ ಎಲ್ಲರಿಗೂ ಕೂಡ ಗೋಚರ ಆಗ್ತಾ ಇದೆ. ಆದರೆ ವಜ್ರಜಂಗನ ಪರಿಸ್ಥಿತಿ ಏನು ಅಂತಂದ್ರೆ, ವಜ್ರಜಂಗ ನಾನು ದೃಢಚಿತ್ತನಾಗಿದ್ದೀನಿ, ಧೈರ್ಯಯುತವಾಗಿದ್ದೀನಿ, ನನ್ನ ಚಿತ್ತ ಚಂಚಲಯುತವಾಗಿಲ್ಲ ಅಂತ ತೋರಿಸ್ಕೊಳ್ತಾ ಇದ್ದಾನೆ. ವ್ಯಾಜ, ನಿಮಿತ್ತ, ನೆಪದಿಂದ ತೋರಿಸ್ಕೊಳ್ತಾ ಇದ್ದಾನೆ. ನಿಶ್ಚಲ ಧೈರ್ಯ ವ್ಯಾಜ, ನಾನು ಧೈರ್ಯದಿಂದ ನಿಶ್ಚಲವಾಗಿದ್ದೀನಿ ಅನ್ನುವಂಥ ವ್ಯಾಜದಿಂದ, ನೆಪದಿಂದ ಇದ್ದಾನೆ. ಆದರೆ ಅವನು ಕೂಡ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ, ಅವನು ಕೂಡ ಚಂಚಲಚಿತ್ತನಾಗಿದ್ದಾನೆ. ಶ್ರೀಮತಿಯ ಕಡೆ ನೋಡ್ತಾ ಇದ್ದಾನೆ, ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲರೆದುರುಗಡೆ ಹೆಂಗೆ ನೋಡೋದು ಶ್ರೀಮತಿನ? ಸೊ ಹಾಗಾಗಿ ಏನು ಅಂತಂದ್ರೆ, ತಿರ್ಯಗ್ವಳನ ತರಳಿತ ದೃಷ್ಟಿ ಪೇಳ್ದತ್ತು ನಿರ್ವ್ಯಾಕುಳ ಮಗಳ್. ತಿರ್ಯಗ್ವಳನ ತರಳಿತಂ. ತಿರ್ಯಗ್ ಅಂತಂದ್ರೆ ಪಶು ಪಕ್ಷಿಗಳು, ಪಶು ಅಥವಾ ಪಕ್ಷಿ, ಜಿಂಕೆಯಂತಹ ಪಶುಗಳು ಮತ್ತೆ ಹಕ್ಕಿಗಳು, ಪಕ್ಷಿಗಳು ಹೆಂಗೆ ಚಂಚಲಚಿತ್ತವಾಗಿ ಆ ಕಡೆ ಈ ಕಡೆ ನೋಡ್ತಾ ಇರ್ತವೆ, ಹಂಗೆ ತಿರ್ಯಗ್ವಳನ ತರಳಿತಂ. ತರಳಿತಂ ಚಂಚಲಿತವಾಗಿರುವಂಥ ಕಣ್ಣುಗಳು. ದೃಷ್ಟಿ ಅಂತಂದ್ರೆ ಕಣ್ಣು. ಪೇಳ್ದತ್ತು, ಅವನ ಚಂಚಲಯುತವಾಗಿರುವಂಥ ದೃಷ್ಟಿ, ತಾನು ಧೈರ್ಯಯುತವಾಗಿರುವಂಗೆ ತೋರಿಸ್ಕೊಳ್ತಾ ಇದ್ದಾನೆ. ಅದರ ದೃಷ್ಟಿ, ಅವನ ದೃಷ್ಟಿ ಎಲ್ಲಿದೆ ಅಂತಂತಂದ್ರೆ ಚಂಚಲಿತವಾಗಿದೆ, ದೃಢವಾಗಿಲ್ಲ. ಶ್ರೀಮತಿಯ ಕಡೆಗೆ ವಾರೆಗಣ್ಣಿನ ನೋಟದಲ್ಲಿ ನೋಡ್ತಾ ಇದ್ದಾನೆ. ತಿರ್ಯಗ್ವಳನ ತರಳಿತ ದೃಷ್ಟಿ ಪೇಳ್ದತ್ತು ನಿರ್ವ್ಯಾಕುಳ ಮಗಳು. ಯಾವ ಆಶಂಕೆಯೂ ಕೂಡ ಇಲ್ಲದೆ, ಯಾವ ಶಂಕೆನೂ ಕೂಡ ಇಲ್ಲದೆ ಅವನ ಕಣ್ಣುಗಳೇ ಹೇಳ್ತಾ ಇದೆ ಏನು ಅಂತಂದ್ರೆ ಅವನ ಧೈರ್ಯದ ಮಟ್ಟ ಎಂಥದ್ದು ಅಂತಂದ್ಬಿಟ್ಟು. ಪಶು ಪಕ್ಷಿಗಳ ಚಂಚಲತೆ, ಕಣ್ಣಿನ ಪಶು ಪಕ್ಷಿಗಳ ದೃಷ್ಟಿಯ ಚಂಚಲತೆ ಹೆಂಗಿರುತ್ತೆ ಆ ಥರ ಏನು ಅಂತಂತಂದ್ರೆ ಇವನ ಕಣ್ಣು ಚಂಚಲವಾಗಿದೆ, ಚಂಚಲಮಯತೆಯಿಂದ ಕೂಡಿದೆ. ಸೊ ಹಾಗಾಗಿ ರಾಜಪುತ್ರ ಸ್ಮಿತ ಮಧುರಾಪಾಂಗ, ರಾಜಪುತ್ರ ಮಂದಸ್ಮಿತನಾಗಿ ಮುಗುಳ್ನಗೆ ನಗ್ತಾ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಮಧುರಾಪಾಂಗ, ಅತ್ಯಂತ ಮಧುರತೆಯಿಂದ, ಆಪಾಂಗ ಕಡೆಗಣ್ಣಿನಿಂದ ಶ್ರೀಮತಿಯ ಕಡೆ ನೋಡ್ತಾ ಇದ್ದಾನೆ. ಶ್ರೀಮತಿಯನ್ನು ನೋಡದೆ ಇರೋದಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಅವನ ಕಣ್ಣುಗಳು, ಅವನು ಎಷ್ಟು ದೃಢತೆಯಿಂದ ಇರೋಂಗೆ ತೋರಿಸ್ಕೊಂಡು ಕೂಡ ಅವನ ಕಣ್ಣುಗಳು ಅಷ್ಟು ದೃಢತೆಯಿಂದ ನೇರವಾಗಿ ನೋಡ್ತಿಲ್ಲ, ಆಕೆಯ ಎಡೆಗೆ ನೋಡ್ತಾ ಇದೆ. ಮಧುರಾಪಾಂಗ, ಅವನ ಕಡೆಗಣ್ಣೋಟ ಆಕೆಯ ಕಡೆ ಇದೆ. ಜೈತ್ರ ಅಂಗಜಾಸ್ತ್ರಗಳ ಕೋಳಂ, ಯುದ್ಧಕ್ಕೆ ನಿಂತಂತ ಅಂಗಜ. ಯಾರು ಅಂಗಜ ಅಂತಂದ್ರೆ ಮನ್ಮಥ, ಜೈತ್ರ ಅಂತಂದ್ರೆ ಯುದ್ಧ, ಜೈತ್ರ ಯಾತ್ರೆಗೆ ಹೋಗ್ತಾರೆ, ಯುದ್ಧದ ಯಾತ್ರೆಗೆ ಹೋಗ್ತಾರೆ. ಹಂಗೆ ಆ ಜೈತ್ರ ಅಂಗಜಾಸ್ತ್ರ, ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾನೆ ಅಂಗಜ. ಅಂಗಜ ಅಂತಂದ್ರೆ ಮನ್ಮಥ.
ಮನ್ಮಥ ಯಾರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾನೆ? ಶ್ರೀಮತಿ ವಜ್ರಜಂಗರ ವಿರುದ್ಧ ಯುದ್ಧಕ್ಕೆ ನಿಂತುಬಿಟ್ಟಿದ್ದಾನೆ. ಅವನು ಯುದ್ಧಕ್ಕೆ ನಿಂತರೆ ಅವನು ಹೂಡುವಂಥದ್ದು 5 ಬಾಣಗಳು, ಪಂಚಬಾಣ. ಸೊ ಅವನಿಗೆ ಪಂಚಬಾಣ ಅಂತ ಕರೀತಾರೆ, ಅಥವಾ ಪಂಚಶರಗಳು ಅಂತಂತ ಕರೀತಾರೆ, ಹೂ ಬಾಣಗಳು. ಅದನ್ನ ನಾಟಿದ್ರೆ ಗಾಯಗೊಳ್ಳೋದಿಲ್ಲ, ಮನಸ್ಸು ಚಂಚಲಚಿತ್ತವಾಗತ್ತೆ, ಮನಸ್ಸು ಪರಸ್ಪರ ಆಕರ್ಷಿತಗೊಳ್ಳುತ್ತೆ. ಹಂಗೆ ಮನ್ಮಥ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಇವ್ರ ವಿರುದ್ಧ ಯುದ್ಧಕ್ಕೆ ನಿಂತು ಅಸ್ತ್ರಗಳನ್ನ ಬೀಸ್ತಾ ಇದ್ದಾನೆ. ಇಬ್ರು ಪರಸ್ಪರ ಅತ್ಯಂತ ಪ್ರೀತಿಯುಳ್ಳವರಾಗ್ತಾ ಇದ್ದಾರೆ, ಆ ಪ್ರೀತಿಯನ್ನು ಬಯಸ್ತಾ ಇದ್ದಾರೆ, ಅತ್ಯಂತ ಪರಸ್ಪರ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಸೊ ಆ ಥರ ಜೈತ್ರ ಅಂಗಜಾಸ್ತ್ರಗಳ ಕೋಳಂ, ಕೋಳ ಅಂತಂದ್ರೆ ಬಂಧನಕ್ಕೆ, ಯುದ್ಧಕ್ಕೆ ನಿಂತಿರುವಂತ ಅಂಗಜನ ಬಾಣಗಳ ಬಂಧನಕ್ಕೆ ಒಳಗಾಗಿದ್ದಾನೆ. ಯಾರು? ವಜ್ರಜಂಗ. ಸೊ ಹಾಗಾಗಿ ಆ ಬಂಧನಕ್ಕೆ, ಆ ಬಾಣಗಳ ಬಂಧನಕ್ಕೆ ಒಳಗಾಗಿದ್ದಾನೆ. ಸೊ ಹಾಗಾಗಿ ಅವನ ದೃಷ್ಟಿ ಏನಾಗ್ತಾ ಇದೆ ಅಂತಂದ್ರೆ ಶ್ರೀಮತಿಯ ಕಡೆಗೆ ಬೇಡ ಅಂತ ಕೂಡ ತಿರುಗ್ತಾ ಇದೆ. ನೂತನ ಪ್ರೇಮದ ನಿಮಿರ್ವೆಡೆಯೋಳು, ನೂತನ ಪ್ರೇಮದೆ ವ್ಯಾಪಿಸ್ತಾ ಇದೆ ಅವನ ದೃಷ್ಟಿ. ಅತ್ಯಂತ ಪ್ರೀತಿಯುತವಾಗಿ ಆ ಕಡೆ ಚಂಚಲಯುತವಾಗಿದ್ರೂ ಕೂಡ, ಆದರೆ ಪ್ರೀತಿಪೂರ್ವಕವಾಗಿ ಅವಳ ಕಡೆ ನೋಡ್ತಾ ಇದ್ದಾನೆ. ಅವನ ದೃಷ್ಟಿ ಆ ಕಡೆ ವ್ಯಾಪಿಸ್ತಾ ಇದೆ. ದೃಷ್ಟಿಯಂ ಕಾವನಾವಂ, ಆ ದೃಷ್ಟಿಯನ್ನು ಯಾರ ಕೈಯಾಗಿ ಆದ್ರೆ ಹಿಡಿಯೋದಕ್ಕಾಗತ್ತ? ಅದನ್ನು ಕಾಯುವಂಥವ್ರು ಯಾರು? ಇಲ್ಲ. ಸೊ ಹೊಸ ವಧೂವರರ ಸ್ಥಿತಿ ಹೆಂಗಿರುತ್ತೆ, ಮಾನಸಿಕ ಸ್ಥಿತಿ ಹೆಂಗಿರುತ್ತೆ, ಅದರ ಪರಿಣಾಮವಾಗಿ ದೈಹಿಕವಾಗಿ ಯಾವ್ಯಾವ ಇದು ಪರಿಣಾಮ ಉಂಟಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ ಅವನು. ವಧು ಲಜ್ಜೆಯಿಂದ ತಲೆ ತೆಗೆಸ್ಕೊಂಡು ಬೆವರ್ತಾ ಸಂಕೋಚ ಲಜ್ಜೆಯಿಂದ ಮುದ್ದೆ ಆಗಿದ್ರೆ, ಈತ ನಾನು ಧೈರ್ಯಯುತವಾಗಿದ್ದೀನಿ ಅಂತಂತ ಹೇಳ್ತಾ ಇದ್ರು ಕೂಡ, ಅನ್ಕೊಂಡಿದ್ರು ಆ ಥರ ತೋರಿಸ್ಕೊಳ್ತಾ ಇದ್ರು ಕೂಡ ಅವ್ನ ಕಣ್ಣನ್ನು ಹಿಡಿಯೋಕ್ಕಾಗ್ತಾ ಇಲ್ಲ. ಸೊ ಅವನು ಏನು ಮಾಡ್ತಾನೆ ಅಂತಂದ್ರೆ ಶ್ರೀಮತಿಯ ಕಡೆ ಹಿಂಗೆ ಚಂಚಲ ಚಿತ್ತನಾಗಿ ಶ್ರೀಮತಿಯನ್ನೇ ನೋಡ್ತಾ ಇದ್ದಾನೆ. ಆತನ ದೃಷ್ಟಿ ಆಕೆ ಎಡೆಗೆ ವ್ಯಾಪಿಸ್ತಾ ಇದೆ. ದೃಷ್ಟಿಯನ್ನು ಕಾಪಾಡುವಂಥವ್ರು ಯಾರಪ್ಪ? ದೃಷ್ಟಿಯನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ದೃಷ್ಟಿ ಧೈರ್ಯದಲ್ಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂತೂ ಅಂತೂ ಅಭಿನವ ಸಂಘ, ಅಭಿನವ ಸಂಘ, ಸಂಘ ಅಂತಂತಂದ್ರೆ ಒಡನಾಟ. ಯಾರ ಒಡನಾಟ? ಶ್ರೀಮತಿ ವಜ್ರಜಂಗರ ಆ ಸಹಬಾಂಧವ್ಯ. ಅಂತೂ ಅಭಿನವ, ನವ ಅಂತಂದ್ರೆ ಹೊಸ, ಆ ರೀತಿ ಆ ಹೊಸ ಸಂಘ ಅಂದ್ರೆ ಹೊಸ ಸಾಹಚರ್ಯ, ಹೊಸದಾಗಿ ಅವರಿಬ್ರು ಸೇರಿರುವಂಥದ್ದು ರಮಣೀಯ ಥರ, ಅತ್ಯಂತ ಏನಾಯಿತು ಅಂತಂತಂದ್ರೆ ರಮಣೀಯವಾಯಿತು, ಅತ್ಯಂತ ಸುಂದರವಾಯಿತು. ಮುಗ್ಧ ವಧೂ ವದನ ವಿಲೋಕನ ಸುಖಮನ್ ಅನುಭವಿಸಿ. ಅಂತೂ ಅಭಿನವ ಸಂಘ, ವಜ್ರಜಂಗ ಆಕೆ ಅವಳನ್ನು ನೋಡಿ ಹೊಸ ಸಂಘ, ಹೊಸ ಸಂಗಾತಿ ಎನ್ನುವಂಥವಳು ನನಗೆ ದೊರಕದ್ಲು, ಮತ್ತೆ ಅತ್ಯಂತ ಸುಂದರಯುತವಾಗಿರುವಂಥವಳು. ದೃಷ್ಟಿ ಅವಳ ಕಡೆ ಇದೆ, ರಮಣೀಯತರವಾಗಿರುವಂಥವಳು, ರಮಣೀಯತೆಯಿಂದ ಕೂಡಿರುವಂಥವಳು, ಸುಂದರಳಾಗಿರುವಂಥವಳು. ಮುಗ್ಧ ವಧೂವದನ ವಿಲೋಕನ ಸುಖ. ಮುಗ್ಧ, ಆ ವದನದಲ್ಲಿ ಒಂದು ಮುಗ್ಧತೆ ಇದೆ. ಆ ಮುಗ್ಧತೆಯಿಂದ ಕೂಡಿರುವಂತಹ ವದನ ವಿಲೋಕನ, ಆ ವದನವನ್ನು ವಿಲೋಕಿಸ್ತಾ, ಲೋಕನ ಅವಲೋಕನ ನೋಡ್ತಾ ಸುಖಮನ ಅನುಭವಿಸಿ, ಅತ್ಯಂತ ಸುಖದಿಂದ ಕೂಡಿದವನಾಗಿ ಇದ್ದ. ಈ ರೀತಿಯಾಗಿ ಇಬ್ಬರದು ಮದುವೆ ಆಯಿತು. ಮದುವೆ ಆದಮೇಲೆ ಕೊನೆಗೆ ಇಬ್ಬರು ಕೂಡ ಸುಖ ಸಂತೋಷದಿಂದ ಇದ್ದರು, ಮಕ್ಕಳು ಜನಿಸಿದ್ರು. ಸೊ ಇವೆಲ್ಲನೂ ಕೂಡ ಆಯಿತು. ಕತೆ ಮುಂದುವರೆದಿದೆ, ಕೆಲವು ಭಾಗಗಳನ್ನೆಲ್ಲ ಬಿಟ್ಟಿದ್ದಾರೆ ಮಧ್ಯದಲ್ಲಿ. ಈಗ ನೋಡ್ರಿ, ಪ್ರಾರಂಭದಲ್ಲಿ ಅವರಿಬ್ಬರ ಮದುವೆಯ ಸಂದರ್ಭ, ಮದುವೆ ಆಗೋದಿಲ್ಲ ಅಂತ ಇಬ್ಬರು ಇದ್ರು. ಅದಾದಮೇಲೆ ಕೊನೆಗೆ ಏನು ಅಂತಂತಂದರೆ ಚಿತ್ರಪಟದ ವ್ಯವಹಾರದಿಂದ, ವೃತ್ತಾಂತಗಳಿಂದ ಪರಸ್ಪರ ಪರಿಚಯರಾದರು. ನಂತರ ತಂದೆ ತಾಯಿಗಳು ಸೇರಿ ಮದುವೆ ಮಾಡಿದರು. ಮದುವೆ ಮಾಡಿದಂಥ ಸಂದರ್ಭ ಎಷ್ಟು ಸುಖಕರ ಮತ್ತು ಉತ್ಸಾಹಯುತವಾಗಿರುವಂಥದ್ದು, ಎಷ್ಟು ಲಜ್ಜೆ, ಆ ಹೊಸ ವಧುವರರ ಲಜ್ಜೆ, ನಾಚಿಕೆ, ಮತ್ತು ಅದನ್ನು ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರುವಂಥದ್ದು, ಆದರೂ ಕೂಡ ಅವರ ಇಷ್ಟವನ್ನು ಮೀರಿ ಆ ಸಂಕೋಚ ಲಜ್ಜೆಗಳೆಲ್ಲ ಹೊರಹೊಮ್ಮಿರೋದು, ಇದೆಲ್ಲನೂ ಕೂಡ ಆಯಿತು. ಕೊನೆಗೆ ಆಕೆಯನ್ನು ಬಯಸಿ ನಾನು ಸಮಚಿತ್ತನಾಗಿದ್ದೀನಿ ಅಂತ ಎಷ್ಟು ತೋರಿಸ್ಕೊಳ್ಳೋದಕ್ಕೆ ಬಯಸಿದ್ರು ಕೂಡ ಆಗದೆ ವಿಫಲನಾಗಿರುವಂಥದ್ದನ್ನು ಕೂಡ ಎಲ್ಲರೂ ಕೂಡ ನೋಡಿದ್ರು, ಅಥವಾ ಕವಿ ನೋಡಿದ, ಕವಿ ನಮಗೂ ಕೂಡ ತೋರಿಸ್ದ.
ಇವರ ಪರಿಸ್ಥಿತಿ ಹಿಂಗೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಶ್ರೀಮತಿ ವಜ್ರಜಂಗರ ಮರಣದ ಪ್ರಸಂಗ. ಈಗ ಅದು ಕೂಡ ಎಂಥ ಮರಣ ಇದು. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಮರಣವೇ ಮಹಾನವಮಿ ಅಂತಂದ್ಬಿಟ್ಟು. ಎಂಥ ಮರಣ ನೋಡ್ರಿ. ಅಂತೂ ಅನೇಕ ಸಂವತ್ಸರಗಳು ಸಲ್ವಿನೆಗಂ. ಈ ರೀತಿಯಾಗಿ ಅನೇಕ ಸಂವತ್ಸರಗಳು, ವರ್ಷಾನುವರ್ಷಗಳು ಸಾಗಿದ್ವು. ಅಂತೂ ಅನೇಕ ಸಂವತ್ಸರಗಳು ಸಲ್ವಿನೆಗಂ. ಒಂದು ದಿವಸ ರಜನೀ ಸಮಯದೊಳ್ ಶಯ್ಯಾತಳದೊಳ್ ಆ ದಂಪತಿಗಳು ನಿದ್ರಾವಶರಾಗಿರ್ತಾರೆ. ಅನ್ನೆಗಂ ಅಲ್ಲಿ ಮುಚ್ಚಿರ್ದ ಗವಾಕ್ಷ ಕವಾಟಪುಟಂಗಳಂ ತೆರೆಯಲ್ ಮರೆದು ಸೂರ್ಯಕಾಂತದ ಧೂಪಗುಂಡಿಗೆಯೋಳ್ ಅಳವು ಅರಿಯದೆ ಸಜ್ಜೆವಳ ನಿಕ್ಕಿದ ಅದು ಹಾಕಬೇಕು. ಸಜ್ಜೆವಳ ನಿಕ್ಕಿದ ಕೇಶ ಸಂಸ್ಕಾರ ಧೂಪಂ. ಕೇಶ ಸಂಸ್ಕಾರಕ್ಕೆ ಅಂತಂತ ಹಾಕಿರುವಂತ ಹೊಗೆ ಏನ್ ಮಾಡ್ತು ನೋಡ್ರಿ. ಅಂತೂ ಈ ರೀತಿಯಾಗಿ ಶ್ರೀಮತಿ ವಜ್ರಜಂಗರ ಸಂಸಾರ ಸಾಗಿ ಬಂದ ನಂತರ ಏನಾಯ್ತು ಅಂತಂದ್ರೆ, ಅಂತೂ ಅನೇಕ ಸಂವತ್ಸರಗಳು, ಅನೇಕ ವರ್ಷಗಳು ಅವರು ಸಂಸಾರ ಸುಖವನ್ನು ಅನುಭವಿಸ್ಕೊಂಡ್ರು. ಸಂಸಾರ ಅಂದ್ರೆ ದಾಂಪತ್ಯ ಸುಖವನ್ನು ಅನುಭವಿಸ್ಕೊಂಡು ದಂಪತಿಗಳಾಗಿ ಸಹ ಜೀವನವನ್ನ ಸಾಗಿಸಿದ್ರು. ಎಷ್ಟು ಸುಖಕರವಾಗಿರುವಂಥ ಜೀವನ. ಪಕ್ಕದಲ್ಲೇನೆ ವೈರಾಗ್ಯನು ಕೂಡ ಇರ್ತಾನೆ. ಜೀವನ ಹೆಂಗೆ ಅಂತ ಪಂಪ ಅದ್ಭುತವಾಗಿರುವಂತಹ ಕವಿ. ಅನೇಕ ಸಂವತ್ಸರಗಳು ಸಲ್ವಿನೆಗಂ. ಒಂದಿನ ಏನಾಯಿತು ಕವಿ ಹೇಳ್ತಾನೆ. ಒಂದು ದಿನ ಒಂದು ಘಟನೆ ನಡೀತಾ ಇದೆ. ಏನಾಗ್ತಾ ಇದೆ? ಒಂದು ದಿವಸ ರಜನಿ ಸಮಯದೋಳ್, ರಜನಿ ಸಂಜೆ ಅಥವಾ ರಾತ್ರಿ, ಆ ಸಂಧ್ಯಾ ಸಮಯದಲ್ಲಿ ಏನಾಗ್ತಿದೆ ಅಂತಂದ್ರೆ ಶಯ್ಯಾತಳ ಹಾಸಿಗೆಯ ಮೇಲೆ, ಶಯ್ಯಾತಳ ಅಂತಂದ್ರೆ ಹಾಸಿಗೆ ಅಂತ, ಹಾಸಿಗೆಯ ತಳದಲ್ಲಿ ಅಂತಂತಲ್ಲ, ಹಾಸಿಗೆ ಅಂತಂದ್ಬಿಟ್ಟು ಶಯ್ಯಾತಳದೋಳ್ ಆ ದಂಪತಿಗಳು ಶ್ರೀಮತಿ ಮತ್ತೆ ವಜ್ರಜಂಗ ದಂಪತಿಗಳು ನಿದ್ರಾವಶರಾಗಿದ್ದಾರೆ. ಅಲ್ಲಿ ಮಲಗಿದ್ದಾರೆ, ಆ ಮಂಚದ ಮೇಲೆ ಮಲಗಿದ್ದಾರೆ ಈ ರಾಜ ದಂಪತಿಗಳು. ಅನ್ನೆಗಂ ಅವಾಗೇನಾಗಿದೆ, ಅನ್ನೆಗಂ ಅಲ್ಲಿ ಮುಚ್ಚಿರ್ದ ಮಂಚದ ಹತ್ರ ಇಟ್ಟಿರುವಂತ, ಅವರು ಮಲಗಿರುವಂತಹ ಮಂಚದ ಹತ್ರ ಇಟ್ಟಿರುವಂತಹ ಅನ್ನೆಗಂ ಅಲ್ಲಿ ಮುಚ್ಚಿರ್ದ ಏನು ಗವಾಕ್ಷ ಕವಾಟ ಪುಟಂಗಳ್ ತೆರೆಯಲ್ ಮರೆದು. ಆ ಹಾಸಿಗೆ ಹತ್ರ ಏನಿದೆ ಅಂತಂತಂದ್ರೆ, ಹಾಸಿಗೆ ಹತ್ರ ಅವರು ಮಲಗಿರುವಂತ ಹಾಸಿಗೆ ಹತ್ರ ಏನಿದೆ ಅಂತಂದ್ರೆ ಕಿಟಕಿ ಇದೆ. ಆ ಕಿಟಕಿ ಸಾಮಾನ್ಯವಾಗಿ ಅದು ತೆರೆದಿರ್ತಿತ್ತು, ಆದ್ರೆ ಅವತ್ತು ಮರೆತು ಮುಚ್ಚಿಬಿಟ್ಟಿದ್ದಾರೆ. ಯಾರು ಮುಚ್ಚಿದ್ದಾರೆ? ಸಜ್ಜೆವಳ, ಅವರ ಹಾಸಿಗೆಯ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥವ್ರು ರಾಜರ ಹಾಸಿಗೆ ವ್ಯವಸ್ಥೆ ನೋಡ್ಕೊಳ್ಳೋದಕ್ಕೆ ಆಳುಗಳಿರ್ತಾರೆ. ಶಯ್ಯ ಅನ್ನುವಂಥದ್ದಕ್ಕೆ ತದ್ಭವ ಸಜ್ಜೆ ಅಂತ ತಂದ್ಬಿಟ್ಟು, ಹಾಸಿಗೆ ಅನ್ನುವಂಥ ಶಯ್ಯ ಅಂತಂದ್ರೆ ಹಾಸಿಗೆಗೆ ತದ್ಭವ ರೂಪ ಯಾವುದು ಅಂತಂದ್ರೆ ಸಜ್ಜೆಯನ್ನು ನೋಡ್ಕೊಳ್ಳುವಂಥವನು ಸಜ್ಜೆವಳ. ಸೊ ಆ ಸಜ್ಜೆವಳ ಅವನು ಪ್ರತಿದಿನ ಏನ್ ಮಾಡ್ತಿದ್ದ ಅಂತಂದ್ರೆ ಧೂಪ ಆಗ್ತಾ ಇದ್ದ. ಅಂದ್ರೆ ಆ ರಾಣಿಯ ಕೇಶರಾಶಿಯ ಸಮೀಪ ಸುಗಂಧ ಭರಿತವಾಗಿರ್ಲಿ ಅಂತಂದ್ಬಿಟ್ಟು, ಸೊ ಆ ಥರ ಹಾಕ್ಬಿಟ್ಟು ಆ ಕಿಟಕಿಗಳನ್ನ ತೆಗೆದು ಹೋಗ್ತಾ ಇದ್ದ. ಅವತ್ತು ಅದನ್ನು ಮರ್ತು ಬಿಟ್ಟಿದ್ದಾನೆ. ಸೊ ಈಗೇನಾಗಿದೆ, ಅನ್ನೆಗಮ್ಮಲ್ಲಿ ಮುಚ್ಚಿರ್ದ ಗವಾಕ್ಷ ಕವಾಟ ಪುಟಂಗಳಂ, ಮುಚ್ಚಿರುವಂತಹ ಗವಾಕ್ಷ ಅಂತಂದ್ರೆ ಕಿಟಕಿಯ ಕವಾಟ ಪುಟಗಳು, ಆ ಕಿಟಕಿಯ ಬಾಗಿಲುಗಳನ್ನ ತೆರೆಯಲ್ ಮರೆದು, ಅದನ್ನ ತೆಗೆಯೋದಕ್ಕೆ ಮರ್ತು ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾನೆ, ಸೂರ್ಯಕಾಂತದ ಧೂಪಗುಂಡಿಗೆಯೋಳು. ಸೂರ್ಯಕಾಂತ ಅನ್ನುವಂಥದ್ದು ಒಂದು ಶಿಲೆ. ಆಕ್ಚುಲಿ ಹೇಳ್ತಾರೆ ಇದು ಕಲ್ಪನೆಯ ಶಿಲೆ. ಹೆಂಗೆ ಪರಶಮಣಿ ಅನ್ನುವಂಥದ್ದು ಕಲ್ಪನೆಯ ಶಿಲೆನೋ, ಅದೇ ಥರ ಸೂರ್ಯಕಾಂತ ಅನ್ನುವಂಥದ್ದು ಕಲ್ಪನೆಯ ಶಿಲೆ. ಇದು ಬಿಸಿಲಿನಲ್ಲಿ ಅದೇ ಕಿಡಿಯನ್ನ ಹೊರಸೂಸುತ್ತಂತೆ. ಆ ಥರದ ಒಂದು ಶಿಲೆ ಕಲ್ಪನೆಯಲ್ಲಿರುವಂಥದ್ದು. ಆ ಥರ ಸೂರ್ಯಕಾಂತದ ಶಿಲೆಯಲ್ಲಿ ಸೂರ್ಯಕಾಂತದ ಧೂಪಗುಂಡಿಗೆ
ಧೂಪವನ್ನು ಹಾಕುವಂಥ ಗುಂಡಿಗೆ ಬಟ್ಟಲ್ ಥರ ಇರುವಂಥದ್ದು, ಆ ಥರ ಸೂರ್ಯಕಾಂತ ಶಿಲೆಯಲ್ಲಿ ಮಾಡಲ್ಪಟ್ಟಿರುವಂಥದ್ದು. ಆ ಸೂರ್ಯಕಾಂತದ ಧೂಪ ಗುಂಡಿಗೆಗಳು ಅಳವರಿಯದೆ, ವಿವೇಕ ಇಲ್ಲದೆ, ಬುದ್ಧಿ ಇಲ್ಲದೆ, ಮೈ ಮರೆತು, ವಿವೇಕ ಇಲ್ಲದೆ ಏನು ಮಾಡಿದ್ದಾನೆ, ಅಳವರಿಯದೆ ಸಜ್ಜೆವಳ ನಿಕ್ಕಿರುವಂಥ ಹಾಸಿಗೆ ವ್ಯವಸ್ಥೆಯನ್ನು ನೋಡ್ಕೊಳ್ಳುವಂಥವನು ಇಕ್ಕಿರುವಂಥ ಕೇಶ ಸಂಸ್ಕಾರ ಧೂಪಂ. ಅವನೇನು ಮಾಡಿಬಿಟ್ಟಿದ್ದಾನೆ, ಕೇಶ ಸಂಸ್ಕಾರ ಧೂಪವನ್ನು, ಅಂದರೆ ಕೇಶ ಹುಟ್ಟಿ ರಾಜ ಮತ್ತು ರಾಣಿಯ ಆ ಕೇಶಕ್ಕೆ, ಕೂದಲಿಗೆ ಸುಗಂಧದ ಪರಿಮಳವನ್ನು ಸೂಸುವಂಥ ಧೂಪವನ್ನು ಅಲ್ಲಿ ಹಾಕಿಬಿಟ್ಟಿದ್ದಾನೆ. ಹಾಕಿ ಹೊರಟ್ಬಿಟ್ಟಿದ್ದಾನೆ. ಕಿಟಕಿಯ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದಾವೆ. ರಾಜಾರಾಣಿಯರು ಬಂದು ನಿದ್ರಿತರಾಗಿದ್ದರೆ ಬಾಗಿಲು ಕೂಡ ಹಾಕಲ್ಪಟ್ಟಿದೆ, ಕೊಠಡಿಯ ಬಾಗಿಲು. ಈಗ ಯಾವಾಗ ಸೂರ್ಯಕಾಂತದ ಧೂಪ ಗುಂಡಿಗೆಯಲ್ಲಿ ಆ ಧೂಪವನ್ನು ಹಾಕಲಾಗಿದೆ, ಆಗ ಏನಾಯಿತು, ರಾಜಾರಾಣಿ ಮಲಗಿದ್ದಾರೆ, ಏನಾಯಿತು, ಮೊದಲೋಳ್ ನೀಳ್ದು, ಆಮೇಲೆ ಪೊದಳ್ದು ಪರ್ಬಿ ಪರಪಂ ಕೈಗೊಂಡು ಮಂದೈಸಿ ಮಾಡದೆ ತನ್ನ ಅಂದದ ಏಳ್ಗೆಗುಂದದೆ ನಿರುದ್ಧೋಚ್ಛ್ವಾಸಂ ಅಪ್ಪನ್ನೆಗಂ ಪುದಿದು ಆ ದಂಪತಿಯಂ ಪುದುಂಗೊಳಿಸಿ ಲೋಕಾಶ್ಚರ್ಯಮಂ ಮಾಡಿ ಕೊಂದುದು ಕೃಷ್ಣಾಗರು ಧೂಮ ನಿವಹಂ ಕೃಷ್ಣೋರಗಂ ಕೊಲ್ವವೋ. ಅವರ ಜೀವನದ ಕೊನೆ ಹೆಂಗಾಗ್ತದೆ ನೋಡ್ರಿ. ಕವಿ ಅದಕ್ಕೆ ಏನು ಇಂಟರ್ಪ್ರಿಟೇಷನ್ ಮಾಡ್ತಾನೆ ಅದನ್ನು ಆಮೇಲೆ ನೋಡೋಣ. ಇಲ್ಲೇನಾಗ್ತಾ ಇದೆ, ಸೂರ್ಯಕಾಂತದ ಧೂಪ ಗುಂಡಿಗೆಯಲ್ಲಿ ಇಟ್ಟಿದ್ದಾರೆ, ಅದು ತನ್ನಿಂದ ತಾನೇ ಕಿಡಿಯನ್ನು ಸೂಸುವಂಥದ್ದು. ಸೂರ್ಯಕಾಂತದ ಶಿಲೆಯ ಸ್ವರೂಪ ಅಥವಾ ಲಕ್ಷಣ, ಅದರ ಗುಣ. ಅದು ಧೂಪ ಹಾಕಿಬಿಟ್ರೆ ಸಾಕು, ತಾನೇ ಕಿಡಿ ಹೊತ್ಕೊಂಡು ಉರಿಯೋದಕ್ಕೆ ಶುರು ಆಗುತ್ತೆ. ಸೊ ಧೂಪ ಹಾಕಿದ ತಕ್ಷಣ ಹೊಗೆ ಹೊಮ್ತಾ ಇದೆ, ಆ ಥರ ಆಗ್ತಾ ಇದೆ. ಆ ಹೊಗೆ ಹೆಂಗೆ ಹೋಗ್ತಾ ಇದೆ, ಕವಿ ಹೆಂಗೆ ಹೇಳ್ತಾನೆ ನೋಡ್ರಿ. ಆ ಧೂಪದ ಹೊಗೆ ಹೆಂಗೆ ಹೋಗ್ತಾ ಇದೆ. ಮೊದಲೋಳು ಪ್ರಾರಂಭದಲ್ಲಿ ಹಾಕಿ ಅವನು ಹೋಗ್ಬಿಟ್ಟಿದ್ದಾನೆ. ಬಾಗಿಲು ಮುಚ್ಚಲ್ಪಟ್ಟಿದೆ, ಕಿಟಕಿಯ ಬಾಗಿಲು, ಆ ಕೊಠಡಿಯ ಬಾಗಿಲು ಮುಚ್ಚಲ್ಪಟ್ಟಿದೆ. ನಂತರ ಮೊದಲೋಳ್ ನೀಳ್ದು, ಧೂಪ ಗುಂಡಿಗೆಯಿಂದ ನೀಳವಾಗಿ ಹೇಳ್ತಾ ಇದೆ, ನೀಳ್ದು, ಆಮೇಲೆ ಪೊದಳ್ದು ಹೊರ ಹೊಮ್ತಾ ಇದೆ. ಹೆಂಗೆ ನೋಡ್ರಿ, ಒಂದು ಬುಟ್ಟಿಯಿಂದ ಹಾವು ಹೆಂಗೆ ಎಡೆಗೆತ್ತತ್ತೆ ಹಂಗೆ. ಮೊದಲೋಳ್ ನೀಳ್ದು, ನೀಳವಾಗಿ ಪೊದಳ್ದು ಹೊರಹೊಮ್ಮಿ ಸ್ವಲ್ಪ ಪರ್ಬಿ, ಆಮೇಲೆ ಪರಪಂ ಕೈಗೊಂಡು ವಿಸ್ತಾರವಾಗಿ ವ್ಯಾಪಿಸ್ತಾ ಇದೆ. ಆಮೇಲೆ ಮಂದೈಸಿ, ವ್ಯಾಪಿಸುವಿಕೆ ದಟ್ಟವಾಗ್ತಾ ಇದೆ, ಎಲ್ಲ ಕಡೆ ಮಂದೈಸಿ ದಟ್ಟೈಸಿ, ಪರಪಂ ಕೈಗೊಂಡು ವಿಸ್ತಾರವಾಗ್ತಾ, ದಟ್ಟೈಸಿ ಅಂದರೆ ಮಂದೈಸಿ ಅಂತಂದರೆ ದಟ್ಟವಾಗ್ತಾ, ಮಾಡದೆ ಬಿಡದೆ. ಆ ಹೊಗೆ ಏನಾಗ್ತಿದೆ ಅಂತಂದರೆ ತನ್ನ ಅಂದದ ಈ ಏಳ್ಗೆಗುಂದದೆ, ತನ್ನ ಅಂದದೋಳ್ ಏಳ್ಗೆಗುಂದದೆ, ತನ್ನ ಈ ರೀತಿಯಲ್ಲಿ ಅಂದರೆ ನೀಳ್ದು, ಪೊದಳ್ದು, ಪರ್ಬಿ, ಪರಪಂ ಕೈಗೊಂಡು, ಮಂದೈಸಿ, ದಟ್ಟವಾಗುವಂಥ ಈ ರೀತಿ ಇದೆಯಲ್ಲ, ಈ ರೀತಿಯನ್ನು ಬಿಡದೆ ತನ್ನ ಈ ರೀತಿ ಇದೆಯಲ್ಲ, ಈ ರೀತಿಯ ಏಳ್ಗೆಗುಂದದೆ, ಇದು ಒಂಚೂರೂ ಕೂಡ ಕಡಿಮೆಯಾಗದಂತೆ ಈ ರೀತಿ ಹೇಳುವಂಥ, ಹಬ್ಬುವಂಥ, ವ್ಯಾಪಿಸಾದ್ಮೇಲೆ ದಟ್ಟವಾಗುವಂಥ ಈ ಥರದ ತನ್ನ ಸ್ವರೂಪ ಇದೆಯಲ್ಲ, ಈ ಥರದ ತನ್ನ ರೀತಿ ಇದೆಯಲ್ಲ, ಹೊಗೆ ಹಬ್ಬುವಂಥ ಈ ರೀತಿ ಇದೊಂಚೂರೂ ಕೂಡ ಕಡಿಮೆಯಾಗದೆ ತನ್ನ ಈ ರೀತಿ ತನ್ನ ಅಂದದೋಳು, ತನ್ನ ಈ ರೀತಿಯಲ್ಲಿ ಏಳ್ಗೆಗುಂದದೆ, ಒಂಚೂರು ಕೂಡ ಈ ಧೂಪದ ಧೂಮ ಕಡಿಮೆಯಾಗದೆ ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ. ಉಚ್ಛ್ವಾಸ ಅಂದರೆ ಉಸಿರು ತೆಗೆದುಕೊಳ್ಳೋದು, ನಿರುದ್ಧೋಚ್ಛ್ವಾಸ ಅಂತಂದರೆ
ಉಚ್ಛ್ವಾಸಕ್ಕೆ ವಿರುದ್ಧವಾಗಿರುವಂಥದ್ದು ನಿಶ್ವಾಸ, ಉಸಿರು ಬಿಡುವಂಥದ್ದು. ಉಸಿರು ಬಿಡುವಂತೆ ಮಾಡ್ತು. ಹಿಂಗೆ ಹಬ್ಬಿ ಹರಡಿ ವ್ಯಾಪಿಸಿ ದಟ್ಟವಾಗಿರುವಂಥ ಈ ಹೊಗೆ ನಿರಂತರವಾಗಿ ಹಂಗೆ ವ್ಯಾಪಿಸ್ಕೊಂಡು ಒಂಚೂರೂ ಕೂಡ ಕಡಿಮೆಯಾಗದೆ ನಿರುದ್ಧೋಚ್ಛ್ವಾಸ ಮಪ್ಪನ್ನೆಗಂ ಮಲಗಿರುವಂತಹ ದಂಪತಿಗಳು ಯಾರು? ಶ್ರೀಮತಿ ಮತ್ತು ವಜ್ರಜಂಗ. ಇವರು ಮಲಗಿರುವಂತಹ ದಂಪತಿಗಳು ಪುದಿದ ಆ ಇವೆಲ್ಲ ದಂಪತಿಗಳು ಮಲಗಿದರೆ ಅವರ ಉಸಿರು ಹೊರ ಹೋಗುವಂತೆ ಪುದಿದ ವ್ಯಾಪಿಸಿದ ಆ ಹೊಗೆ. ಉಚ್ಛ್ವಾಸ ನಿಶ್ವಾಸವನ್ನ ಮಾಡ್ತಾ ಇದ್ದಾರೆ. ಉಚ್ಛ್ವಾಸ ತೆಗೆದುಕೊಳ್ಳೋದು, ನಿಶ್ವಾಸ ಬಿಡುವಂಥದ್ದು. ನಿರುದ್ಧೋಚ್ಛ್ವಾಸ ಮಪ್ಪನ್ನೆಗಂ. ಉಚ್ಛ್ವಾಸ ಅಲ್ಲ, ವಿರುದ್ಧವಾಗಿರುವಂಥ ಉಚ್ಛ್ವಾಸ ಆಗುವಂತೆ ಪುದಿದು ಹಂಗೆ ವ್ಯಾಪಿಸ್ಬಿಟ್ಟು ಹಂಗೆ ಹೊರಹೊಮ್ಮಿ ಆ ದಂಪತಿಯ ಪುದುಂಗೊಳಿಸಿ ಆ ದಂಪತಿಯನ್ನು ಆವರಿಸಿ ಆ ದಂಪತಿಯನ್ನು ಸೇರ್ಕೊಂಡ್ಬಿಡ್ತಂತೆ ಮೈ ಮೇಲೆ ಬಿದ್ದಂಗೆ. ಯಾವುದು? ಈ ಹೊಗೆ, ಕಪ್ಪಾಗಿರುವಂಥ ಹೊಗೆ ಪುದುಂಗೊಳಿಸಿ ಲೋಕಾಶ್ಚರ್ಯಮಂ ಮಾಡಿ. ಹಿಂಗೂ ಕೂಡ ಆಗೋದಕ್ಕೆ ಸಾಧ್ಯ ಇದೆಯಾ? ವಿಚಿತ್ರ, ಇದು ಅದ್ಭುತ. ಲೋಕಾಶ್ಚರ್ಯಮಂ ಮಾಡಿ ಕೊಂದುದು. ಹಿಂಗೆ ಕೊಂದಿದೆ. ಯಾವುದು? ಸೂರ್ಯಕಾಂತದ ಧೂಪಗುಂಡಿಯಲ್ಲಿ ಹಾಕಿರುವಂಥ ಆ ಗುಂಡಿಗೆಯಲ್ಲಿ ಹಾಕಿರುವಂಥ ಧೂಪ, ಕೃಷ್ಣಾಗರ ಧೂಪ, ಕೃಷ್ಣ ಮೃಗದ ಕಸ್ತೂರಿ ಅಂತ ಕರಿತೀವಿ. ಕೃಷ್ಣ ಮೃಗದ ಆ ಕಸ್ತೂರಿಯ ಪರಿಮಳ ದ್ರವ್ಯ, ಆ ಧೂಪ ಹಿಂಗೆ ವ್ಯಾಪಿಸಿದೆ. ಒಂದು ಘಟಸರ್ಪ, ಕಾಳಿಂಗ ಸರ್ಪ ಎದ್ದು ವ್ಯಾಪಿಸಿ ಎಡೆ ಹೆಂಗೆ ಬಿಚ್ಚುತ್ತೆ ಹಾಗೆ ವ್ಯಾಪಿಸಿ ಸುತ್ತುವರೆದು ಏನು ಮಾಡ್ತು ಅಂತಂತಂದರೆ ಆ ಮಲಗಿರುವಂಥ ನಿದ್ರಾವಶರಾಗಿರುವಂಥ ಆ ದಂಪತಿಗಳನ್ನು ಉಸಿರು ಕಳೆಯುವಂತೆ ಮಾಡ್ತು. ಹಿಂಗೆ ವ್ಯಾಪಿಸ್ಬಿಟ್ಟು ಉಸಿರು ಕಳೆಯುವಂತೆ ಮಾಡ್ತು, ಕೊಲ್ತು. ಯಾವುದು? ಕೃಷ್ಣಾಗರು ಧೂಮ ನಿವಾಹಂ. ಕೃಷ್ಣ ಮೃಗದಿಂದ ಮಾಡಿರುವಂಥ ಕೃಷ್ಣ ಮೃಗದ ಸುಗಂಧ ದ್ರವ್ಯದಿಂದ ಮಾಡಿರುವಂಥ ಇದೊಂದು ಏನು ಅಂತಂದರೆ ಆ್ಯಕ್ಚುಲಿ ಬಯಾಲಜಿಕಲ್ ಆಗಿರುವಂಥ ಒಂದು ವಿಷಯ ಏನಂತಂದರೆ ಕೃಷ್ಣ ಮೃಗದ ನಾಭಿ ಮೂಲದಿಂದ ಕಪ್ಪಾಗಿರುವಂಥ ಒಂದು ದ್ರವ್ಯ ಹೊರಸೂಸುತ್ತೆ. ಅದನ್ನು ಸಂಗ್ರಹಿಸ್ಕೊಂಡು ಬಂದುಬಿಟ್ಟು ಏನು ಮಾಡ್ತಾರೆ ಅಂತಂತಂದರೆ ಸುಗಂಧ ದ್ರವ್ಯವನ್ನು ಮಾಡ್ತಾರೆ, ಪರಿಮಳ ದ್ರವ್ಯವನ್ನು ಮಾಡ್ತಾರೆ. ನಂತರ ಅದನ್ನು ಪರಿಮಳ ದ್ರವ್ಯವನ್ನು ಬೇರೆ ಬೇರೆ ರೂಪದಲ್ಲಿ ಬಳಸ್ತಾರೆ. ಇಲ್ಲಿ ಧೂಪದ ರೂಪದಲ್ಲಿ ಬಳಸಿದ್ದಾರೆ. ಆ ಕೃಷ್ಣಾಗರು, ಆ ಕೃಷ್ಣ ಮೃಗದ ಪರಿಮಳ ದ್ರವ್ಯ ಇದೆಲ್ಲ ಅದರಿಂದ ಮಾಡಿರುವಂತಹ ಧೂಮ ನಿವಹಂ. ಆ ಧೂಪದ ಹೊಗೆ, ಆ ಹೊಗೆಯ ನಿವಹ ಸಮೂಹ. ಆ ಕೃಷ್ಣ ಮೃಗದ ಪರಿಮಳ ದ್ರವ್ಯದಿಂದ ಮಾಡಿರುವಂಥ ಆ ಧೂಪ ಇದೆಯಲ್ಲ, ಆ ಧೂಪದ ದಟ್ಟವಾಗಿರುವಂಥ ಹೊಗೆ ಇದೆಯಲ್ಲ, ಆ ಹೊಗೆ ಇವರನ್ನ ಕೊಂದುದು, ಲೋಕಾಶ್ಚರ್ಯಮಂ ಮಾಡಿ ಕೊಂದುದು. ಹೆಂಗೆ? ಕೃಷ್ಣೋರಗಂ ಕೊಲ್ವವೋಲ್. ಉರಗ ಅಂತಂದ್ರೆ ಸರ್ಪ, ಕೇಳಿದಿರ? ಉರಗ ಪತಾಕ ದುರ್ಯೋಧನ ಅಂತ. ಉರಗ ಅಂತಂದ್ರೆ ಸರ್ಪ. ಎಂಥ ಉರಗ? ಕೃಷ್ಣೋರಗ. ಕೃಷ್ಣ ಅಂತಂದ್ರೆ ಕಪ್ಪು, ಕೃಷ್ಣೋರಗ ಅಂತಂದ್ರೆ ಕಪ್ಪಾಗಿರುವಂಥ ಸರ್ಪ, ಕಾಳಿಂಗ ಸರ್ಪ ಕೊಲ್ಲುವಂತೆ. ನೋಡ್ರಿ, ಹೊಗೆನೂ ಕೂಡ ಕಪ್ಪಾಗಿದೆ. ಕವಿ ಹೆಂಗೆ ಒಂದು ಸಮಾನತೆಯನ್ನು ತರ್ತಿದ್ದಾನೆ, ಒಂದು ಸಮ ಜೋಡಿಯ ಹೋಲಿಕೆಯನ್ನು ತರ್ತಾ ಇದ್ದಾನೆ. ಸಿಮಿಲಾರಿಟಿ ನೋಡ್ರಿ, ಸಿಮಿಲಿ, ಹೌದಾ? ಸೊ ಉಪಮೆಯ ರೀತಿ ತರ್ತಿದ್ದಾನೆ. ಉಪಮೆ, ಕೃಷ್ಣೋರಗಂ ಕೊಲ್ವ ಓಲ್ ಅಂತಂತ ಬಂದರೆ ಉಪಮೆ ಅಂತ. ಒಂದು ಕಪ್ಪಾಗಿರುವಂತಹ ಭಯಂಕರವಾಗಿರುವಂಥ ಒಂದು ಕಾಳಿಂಗ ಸರ್ಪ ಕೊಲ್ಲುವಂತೆ ಹಿಂಗೆ ಹಬ್ಬಿರುವಂಥ ಈ ಕಪ್ಪಾಗಿರುವಂಥ ಧೂಪದ ಹೊಗೆ ಇದೆಯಲ್ಲ, ವ್ಯಾಪಿಸಿ ಹಾಸಿಗೆಯನ್ನೆಲ್ಲ ವ್ಯಾಪಿಸಿ ಆ ಕೊಠಡಿಯನ್ನೆಲ್ಲ ಆವರಿಸಿ ಏನು ಮಾಡ್ತು ಅಂತಂತಂದರೆ ದಟ್ಟವಾಗಿ ಆವರಿಸಿ ನಿದ್ರಾವಶರಾಗಿರುವಂಥ ಈ ಶ್ರೀಮತಿ ಮತ್ತು ವಜ್ರಜಂಗರನ್ನು ಉಸಿರು ಕಳೆಯುವಂತೆ ಮಾಡ್ತು, ಕೊಲ್ತು. ಕವಿ ಹೇಳ್ತಾ ಇರುವಂಥದ್ದು.
ದುರ್ಭಾಗ್ಯ ಬಯಸಿ, ಜನ್ಮಾಂತರದ ಸಂಬಂಧ ಬಯಸಿ ಮದುವೆ ಆಗಿರುವಂಥವ್ರು. ಇವರಲ್ಲ, ನೀನಲ್ಲದೆ ನಿನ್ನನ್ನಲ್ಲದೆ ನಾನು ಬೇರೆ ಮದುವೆ ಆಗೋದಿಲ್ಲ, ವಿವಾಹ ಆಗಲ್ಲ ಅಂತ ಪರಸ್ಪರ ಇಬ್ಬರು ಕೂಡ ತೀರ್ಮಾನ ತೆಗೆದುಕೊಂಡಿರುವಂಥವ್ರು. ಸೊ ಆ ಸಂದರ್ಭದಲ್ಲಿ, ಆ ಥರ ಸಂದರ್ಭದಲ್ಲಿ ಮದುವೆಯಾಗಿ ಕೊನೆಗೆ ಜೀವನವನ್ನು ಸಾಗಿಸಿ ಅನೇಕ ವರ್ಷಗಳ ಕಾಲ ಬದುಕನ್ನು ಜೊತೆಗೆ ಸಾಗಿಸಿದಂಥವ್ರು ಜೊತೆಯಾಗಿ ಪ್ರಾಣ ಬಿಟ್ಟರು. ನೆಕ್ಸ್ಟು ಏನಾಗುತ್ತೆ ನೋಡೋಣ. ಕವಿ ಇಂಟರ್ಪ್ರಿಟೇಷನ್ ಏನು? ಬಿಡದೆ ಪೊಗೆಸುತ್ತೆ, ಬಿಡದೆ ಪೊಗೆಸುತ್ತೆ, ತೋಳಂ ಸಡಿಲಿಸದೆ, ತೋಳಂ ಸಡಿಲಿಸದೆ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡಗಳೆದರ್ ಓಪರ್ ಓಪರ್ ಒಳಸಾಯಲ್ಪಡೆದರ್ ಇನ್ನವೇಂ ಸೈಪೊಳವೇ. ಕವಿ ಹೇಳ್ತಾ ಇರುವಂಥದ್ದು ಅದ್ಭುತವಾಗಿರುವಂಥದ್ದು. ಬಿಡದೆ ಪೊಗೆಸುತ್ತೆ, ಬಿಡದೆ ಪೊಗೆಸುತ್ತೆ, ತೋಳಂ ಸಡಿಲಿಸದೆ, ತೋಳಂ ಸಡಿಲಿಸದೆ ಆ ಪ್ರಾಣವಲ್ಲಭರ್, ಆ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡಗಳೆದರ್ ಓಪರ್ ಓಪರ್, ನೋಡ್ರಿ, ಓಪರ್ 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 ಒಡಸಾಯಲ್ಪಡೆದರ್ ಇನ್ನವೇಂ ಸೈಪೊಳವೇ. ಅದಕ್ಕಿಂತ ಪುಣ್ಯದ ವಿಷಯ ಏನಿದೆ? ಪುಣ್ಯದ ಸಂಗತಿ ಏನಿದೆ? ಅದಕ್ಕಿಂತ ಪುಣ್ಯ ಏನಿದೆ ಪಾ ಹೇಳ್ತಾ ಇರುವಂಥದ್ದು. ಪಂಪ ಹೇಳ್ತಿದ್ದ ನೋಡ್ರಿ, ಪಂಪನ ದೃಷ್ಟಿ ಹೆಂಗಿದೆ ನೋಡ್ರಿ. ಅಯ್ಯೋ, ಎಷ್ಟು ದುರ್ದೈವವಶಾತ್ ಹಿಂಗೆ ಸತ್ರಲ್ಲ. ಎಷ್ಟು ಚೆನ್ನಾಗಿ ಬದುಕಿ ಬಾಳಿದಂಥವ್ರು ಈ ಥರ ಸತ್ರಲ್ಲ. ಇಂಥ ಸುಂದರವಾಗಿರುವಂಥ ಬದುಕನ್ನ ಇನ್ನೂ ಮುಂದೆ ಬದುಕಿತ್ತು, ವರ್ಷಾನುಗಟ್ಟಲೆ ಜೀವನವನ್ನು ಕಳೆದಂಥವ್ರು, ಸಾಗಿಸಿದಂಥವ್ರು, ಇಂಥವ್ರು ಹಿಂಗೆ ಸತ್ತರಲ್ಲ. ಬಿಡದೆ, ಹಿಂಗೆ ನಾವು ಅನ್ಕೊಳ್ತೀವಿ, ಸಾಮಾನ್ಯರಾಗಿರುವಂಥ ನಾವು ಅನ್ಕೊಳ್ತೀವಿ. ಮಹಾಕವಿ ಏನು ಯೋಚನೆ ಮಾಡ್ತಾನೆ? ಬಿಡದೆ ಪೊಗೆಸುತ್ತೆ, ಹೆಂಗೆ ನಿರಂತರವಾಗಿ ಬಿಡದೆ ಆ ಹೊಗೆ ಅವರನ್ನು ಆವರಿಸಲು ಸುತ್ತೆ, ತೋಳಂಸ, ಹೆಂಗೆ ಆ ಹೊಗೆ ಅವರನ್ನು ಸುತ್ಕೊಳ್ತಾ ಇದೆ ಹಾಗೆ ಇವರು ಪರಸ್ಪರ ತೋಳುಗಳನ್ನು ಬಿಗಿಯಾಗಿ ಆವರಿಸ್ಕೊಂಡು ಅಪ್ಕೊಂಡಿದ್ದಾರೆ. ತೋಳಂ ಸಡಿಲಿಸದೆ, ಆ ಅಪ್ಪಿರುವಂತಹ ತೋಳುಗಳನ್ನು ಸಡಿಲ ಮಾಡದೆ, ಸಡಿಲಿಸದೆ ಪ್ರಾಣವಲ್ಲಭರ್, ಆ ಪ್ರಾಣಪ್ರಿಯರು, ಪರಸ್ಪರರ ಪ್ರಾಣಕ್ಕೆ ಒಡೆಯರು, ಪ್ರಾಣಪ್ರಿಯರು ಪ್ರಾಣಮನ್, ಪ್ರಾಣವನ್ನ, ಪ್ರಾಣ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ ಉಸಿರು ಅಂತ, ಇನ್ನೊಂದು ಜೀವ. ಉಸಿರು ನಿಲ್ತು ಜೀವನು ಹೋಯ್ತು. ಪ್ರಾಣಮನ್ ಅಂದು ಒಡಗಳೆದರ್, ಅವತ್ತು ಜೀವವನ್ನು ಒಟ್ಟಿಗೆ ಬಿಟ್ಟಿದ್ದಾರೆ. ಒಡನೆ, ಜೊತೆಗೆ, ಒಡ ಕಳೆದರ್, ಜೊತೆಗೇನೆ ಬಿಟ್ಟಿದ್ದಾರೆ. ಓಪರ್ 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 ಓಪರೋಳ್ ಒಡಸಾಯಲ್ಪಡೆದರ್. ಓಪರ್ ಓಪರೋಳ್, ಓಪರು ಪ್ರೀತಿ ಪಾತ್ರರಾಗಿರುವಂಥವರು, ಪರಸ್ಪರ ಪ್ರಿಯರಾಗಿರುವಂಥವರು, ಕೂರ್ತವರು, ಕೂರ್ ಅಂತಂತಂದ್ರೆ ಪ್ರೀತಿ. ಓಪರ್ ಓಪರೋಳ್, ಆ ಪ್ರೇಮಿಗಳು, ಪರಸ್ಪರ ಪ್ರೇಮಿಗಳು, ಓಪರ್ ಪ್ರೇಮಿಗಳು, ಓಪರ್ ಓಪರೋಳ್, ಆ ಪರಸ್ಪರ ಪ್ರೇಮಿಗಳು, ಅನುರೂಪರಾಗಿರುವಂತಹ ಪ್ರೇಮಿಗಳು, ಪರಸ್ಪರ ಪ್ರೀತಿ ಪಾತ್ರರಾಗಿರುವಂಥವರು, ಒಡಸಾಯಲ್ಪಡೆದರು, ಜೊತೆ ಸಾಯುವಂಥದ್ದನ್ನು ಪಡ್ಕೊಂಡು ಬಂದಿದ್ದಾರೆ. ಒಡಸಾಯಲ್ಪಡೆದರು, ಜೊತೆಯಾಗಿ ಸತ್ತೋದ್ರು. ಕವಿ ಹೇಳುವಂತ ಮಾತು, ಇನ್ನವೇಂ ಸೈಪೊಳವೇ, ಅದಕ್ಕಿಂತ ಪುಣ್ಯ ಇನ್ನೇನಿದೆ? ಅದಕ್ಕಿಂತ ಪುಣ್ಯ ಇನ್ನೇನಾದ್ರೂ ಇದೆಯಾ? ಕವಿಯ ದರ್ಶನ, ಮರಣವೇ ಮಹಾನವನು. ಮರಣ ಅಲ್ಲಿ ಮಹಾನವಮಿ ಆಗಿದೆ. ಪರಸ್ಪರ ಪ್ರೀತಿ ಪಾತ್ರರಾಗಿರುವಂಥವ್ರು, ನಿನಗೋಸ್ಕರ ಬದುಕಿದ್ದೀನಿ ಅಂತಂತ ಹೇಳುವ, ನಿನಗೋಸ್ಕರ ಹುಟ್ಟಿದ್ದೀನಿ ಅಂತಂತ ಹೇಳಿದಂಥವ್ರು. ಲಲಿತಾಂಗ ಸ್ವಯಂ ಪ್ರಭೆಯರು ಶ್ರೀಮತಿ ವಜ್ರರಂಗರಾಗಿ ನಿನಗೋಸ್ಕರ ಹುಟ್ಟಿ ಬಂದಿದ್ದೀನಿ ಅಂತಂತ ಹೇಳಿರುವಂಥವ್ರು, ನಿನ್ನಲ್ಲದೆ ಯಾರನ್ನೂ ಕೂಡ ಮದುವೆ ಆಗಲ್ಲ ಅಂತಂತ ಹೇಳಿದಂಥವ್ರು, ನೀನಿಲ್ಲದೆ ಇನ್ನೆಂಗಾದ್ರೂ ಬದುಕೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಪ್ರಾಣವಲ್ಲಭರ್ ಪ್ರಾಣಮನ್ ಅಂದು ಒಡಗಳೆದರ್, ಜೊತೆಯಾಗೆ ಪ್ರಾಣವನ್ನ ಬಿಟ್ಟಿದ್ದಾರೆ. ಜೊತೆಯಾಗೆ ಬಂದಂಥವ್ರು ಅವರಿಬ್ರು ಕೂಡ ಅವ್ರವ್ರಿಗೋಸ್ಕರ, ಶ್ರೀಮತಿ ಮತ್ತೆ ವಜ್ರಜಂಗ.
ಸೊ ಈ ಪ್ರೀತಿ ಪಾತ್ರರು ಒಡನೆಯೇ ಪ್ರಾಣವನ್ನ ಬಿಟ್ಟಿದ್ದಾರೆ, ಜೊತೆನೇ ಪ್ರಾಣವನ್ನ ಬಿಟ್ಟಿದ್ದಾರೆ ಆ ಹಾಸಿಗೆಯ ಮೇಲೆ. ಓಪರ್ ಒಡಸಾಯಲ್ ಬಗೆದರು ಓಪರೋಳ್. ಆ ಪ್ರೀತಿ ಪಾತ್ರರು ಜೊತೆಯಲ್ಲೇನೆ ಓಪರೋಳ್ ಜೊತೆಯಲ್ಲೇನೆ ಪ್ರೀತಿ ಪಾತ್ರರಾಗಿರುವಂಥ ಪ್ರೀತಿ ಪಾತ್ರರ ಜೊತೆಯಲ್ಲೇನೆ ದಂಪತಿಗಳು ಜೊತೆಯಲ್ಲೇ ಒಡಸಾಯಲ್ ಪಡೆದರು. ಹಿಂಗೆ ಜೊತೆಯಾಗಿ ಮರಣವನ್ನ ಹೊಂದಿದ್ರು. ಅಂತ ಭಾಗ್ಯವನ್ನ ಪಡ್ಕೊಂಡು ಬಂದ್ರಲ್ಲ, ಅದಕ್ಕಿಂತ ಪುಣ್ಯ ಏನಿದೆ? ಅದಕ್ಕಿಂತ ಪುಣ್ಯ ಏನಿದೆ? ಈ ಸಂಸಾರ ಸಾರ ಸರ್ವಸ್ವ ಫಲ ಇದೆ. ಪಂಪಂದೆ ಮಾತು. ಸಂಸಾರ ಸಾರ ಸರ್ವಸ್ವದ ಫಲ ಯಾವುದು? ಮತ್ತೆ ಇದಕ್ಕಿಂತ ಫಲ ಇನ್ನೇನಿದೆ? ಓಪರ್ ಒಡಸಾಯಲ್ ಬಗೆಯುವಂಥದ್ದು. ಇದಕ್ಕಿಂತ ಸೈಪೇನಿದೆ? ಸೈಪು ಪುಣ್ಯ. ಇದಕ್ಕಿಂತ ಪುಣ್ಯ ಇನ್ನೇನಿಲ್ಲ. ಸೊ ಅವರಿಬ್ಬರೂ ಕೂಡ ಬದುಕನ್ನು ಚೆನ್ನಾಗಿ ಬದುಕಿದ್ರು, ಬಾಳಿದ್ರು, ಜೀವನವನ್ನು ನಡೆಸಿದ್ರು. ಹಾಗೆ ಇಬ್ಬರೂ ಕೂಡ ಜೀವನವನ್ನು ಕೊನೆಗೊಳಿಸಿದ್ರು. ಪುಣ್ಯದ ಬದುಕು, ಪುಣ್ಯದ ಜೀವನ. ಇದು ಶ್ರೀಮತಿ ವಜ್ರಜಂಗರ ಸಹಮರಣ. ಕವಿ ಹೇಳ್ತಿರುವಂಥದ್ದು ಮರಣಕ್ಕೆ ಶೋಕಿಸ್ತಾ ಇಲ್ಲ, ಮರಣ ಹಬ್ಬ ಆಗಿದೆ ಅವರಿಬ್ಬರು ಕೂಡ. ಜೊತೆಗೆ ಸಾಯುವಂಥ ಅದೃಷ್ಟ ಯಾರಿಗೆ ಸಿಗುತ್ತೆ ಅನ್ನುವಂಥದ್ದು ಹೇಳ್ತಾ ಇರುವಂಥದ್ದು ಇಲ್ಲಿ ಕವಿ ಹೇಳ್ತಾ ಇರುವಂಥದ್ದು. ಪಂಪ ಯಾರು ದಂಪತಿಗಳಾಗಿರುವಂಥವರು, ಅವರು ಪರಸ್ಪರ ಪ್ರೀತಿಸ್ತಾ ಇರುವಂಥ ಪ್ರೇಮಿಗಳವರು, ಆದರೆ ದಂಪತಿಗಳು. ಆ ದಂಪತಿಗಳು ನೋಡ್ರಿ, ಹಿಂದೆನೂ ಕೂಡ ಅವ್ರು ಪ್ರೀತಿಸ್ತಾ ಇದ್ರು, ಒಬ್ಬರೊಬ್ರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ. ಆದ್ರೆ ಅವ್ರು ಸಿಗ್ಲಿ ಅಂತ ಬದುಕಿದ್ರು. ಆದ್ರೆ ಸಿಕ್ಕಿ ಸಂಸಾರ ಸಾಗಿಸಿದ ನಂತರ ಅಚಾತುರ್ಯದಿಂದ ಮರಣ ಹೊಂದಿದ್ರು. ಆದ್ರೆ ಆ ಮರಣದಲ್ಲೂ ಕೂಡ ಒಂದು ನವಮಿ ಇದೆ, ಮಹಾನವಮಿ ಇದೆ. ಆ ಮರಣದಲ್ಲೂ ಕೂಡ ಒಂದು ಸಂತೃಪ್ತಿ ಇದೆ, ನಿನ್ನ ಜೊತೆ ಸತ್ತಿದ್ದೀನಿ ಅನ್ನುವಂಥದ್ದು. ಅದು ಪುಣ್ಯ. ಬದುಕನ್ನು ನೋಡುವಂಥ ದೃಷ್ಟಿ ಇದೆಯಲ್ಲ, ಇದು ಏನ್ ಮಾಡುತ್ತೆ ಅಂತಂದ್ರೆ ಬದುಕನ್ನು ಸ್ವೀಕರಿಸುವಂಥ ಕ್ರಮವನ್ನು ಕಲಿಸ್ಕೊಡುತ್ತೆ, ಬದುಕನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿಯನ್ನ ಕಲಿಸ್ಕೊಡುತ್ತೆ. ಸಾವನ್ನ ಹೆಂಗೆ ಸ್ವೀಕರಿಸ್ಬೇಕು ನಾವು? ದುಃಖದ ತುದಿ ಇದು ಸಾವು. ಸಾವನ್ನ ಸ್ವೀಕರಿಸುವಂಥ ರೀತಿ ಯಾವುದು? ಎಲ್ಲವನ್ನು ಬಿಟ್ಟು ಹೋಗೋದ, ಅಥವಾ ಮಾರ್ಜಾಲ ವೈರಾಗ್ಯ, ಮರ್ಕಟ ವೈರಾಗ್ಯವನ್ನ ತಾಳುವಂಥದ್ದ, ಆ ಕ್ಷಣದ ವೈರಾಗ್ಯವನ್ನು ತಾಳುವಂಥದ್ದ? ಮರಣವನ್ನು ಕೂಡ ಸಂಭ್ರಮಿಸೋದಕ್ಕೆ ಸಾಧ್ಯ ಇದೆಯಾ? ಸಮಚಿತ್ತದಿಂದ ಸ್ವೀಕರಿಸೋದಕ್ಕೆ ಸಾಧ್ಯ ಇದೆಯಾ? ಬದುಕು ಮುಖ್ಯ ಅಂತಂತ ನಂತರದ ಬದುಕನ್ನ ಎದುರಿಸೋದಕ್ಕೆ ಸಿದ್ಧರಾಗೋದ್ರಲ್ಲಿದೆಯಾ? ಯಾವುದರಲ್ಲಿದೆ ಸಾರ್ಥಕ್ಯ? ಬದುಕನ್ನು ಹೆಂಗೆ ಸ್ವೀಕರಿಸಬೇಕು ಅನ್ನುವಂಥದ್ದನ್ನ ಈ ಚಿತ್ರಣ ಕೊಡೋದ್ರ ಮುಖಾಂತರ ಪಂಪ ಏನ್ ಮಾಡ್ತಾನೆ ಅಂತಂದ್ರೆ, ನಮ್ಮ ಮುಂದೆ ಬದುಕನ್ನ ಗ್ರಹಿಸುವಂತ ಒಂದು ರೀತಿ, ಮಾದರಿ ತಾನೊಂದು ಕೊಡ್ತಾನೆ. ಅವನೊಂದು ಪ್ರಶ್ನೆಯನ್ನು ಇಟ್ಬಿಡ್ತಾನೆ, ಏನು ಅಂತಂದ್ರೆ ಬದುಕನ್ನ ಸರಿಯಾಗಿ ನಿರ್ವಹಿಸುವಂತ ರೀತಿ ಯಾವುದು? ಬದುಕನ್ನ ಸರಿಯಾಗಿ ಸ್ವೀಕರಿಸುವಂತ ರೀತಿ ಯಾವುದು? ಹೆಂಗೆ ಸ್ವೀಕರಿಸ್ತೀರಿ ನೀವು ಬದುಕನ್ನ? ಬರುವಂತ ಅನುಭವಗಳು, ಸುಖ ಇರಲಿ, ದುಃಖ ಇರಲಿ, ನೋವಿರಲಿ, ಸಂಕಟ ಇರಲಿ, ಹೆಂಗೆ ಸ್ವೀಕರಿಸ್ತೀರಾ, ಹೆಂಗೆ ಎದುರಿಸ್ತೀರಾ? ಅದರಲ್ಲಿ ನಿಮ್ಮ ಬದುಕಿನ ಸಾರ್ಥಕತೆ ಇದೆ. ಉಡಾಫಿತನನ್ನ, ಶ್ರದ್ಧೆನ, ಮಮಕಾರನ, ವೈರಾಗ್ಯನ, ಅನುರೂಪ ಪ್ರೇಮನ, ಬೇರೆ ಇನ್ಯಾವುದಾದ್ರು ಗೊತ್ತಿಲ್ಲ. ಹೆಂಗೆ ಜೀವನ ಸ್ವೀಕರಿಸುವಂಥ ಜೀವನದ ಸಾರ್ಥಕತೆ ಎಲ್ಲಿದೆ, ಹೆಂಗೆ ಹುಡುಕ್ಬೇಕು? ನಮ್ಮ ಮುಂದೆ ಪ್ರಶ್ನೆಯಾಗಿ ಇಡ್ತಾನೆ ಈ ಪಠ್ಯದ ಮುಖಾಂತರ. ಯಾರು? ಮಹಾಕವಿಯಾಗಿರುವಂಥ ಪಂಪ, ಕನ್ನಡದ ಆದಿಕವಿ. ಈ ಆದಿಕವಿಯಾಗಿರುವಂಥ ಪಂಪ ಈ ಪ್ರಶ್ನೆಗಳನ್ನು ಇಡ್ತಾ ಅವನೇನ್ ಮಾಡ್ತಾನೆ ಅಂತಂದ್ರೆ, ಶ್ರೀಮತಿ ವಜ್ರಜಂಗರ ಈ ವೃತ್ತಾಂತವನ್ನ ನಿಲ್ಲಿಸ್ತಾನೆ ಇಲ್ಲಿಗೆ. ಆದರೆ ಈ ಬದುಕು ಮತ್ತೆ ಇಲ್ಲಿಗೆ ನಿಲ್ಲೋದಿಲ್ಲ, ಮತ್ತೆ ಮುಂದುವರಿತಾ ಹೋಗುತ್ತೆ. ಮತ್ತೆ ಶ್ರೀಮತಿ ವಜ್ರಜಂಗರು ಮತ್ತೆ ತಮ್ಮ ಜೀವನವನ್ನು ನಂತರ ಅವರು ಮುಂದುವರಿಸ್ತಾರೆ ಕೃತಿಯಲ್ಲಿ. ಆದರೆ ನಮಗಿಲ್ಲಿ ಕೊನೆಯಾಗಿದೆ.
ಕೊನೆ ಆಗ್ತಾ ಇರುವಂಥದ್ದು ಕೂಡ ಕೊನೆಯಲ್ಲದೇ ಇರಬಹುದು, ಅಥವಾ ಕೊನೆ ಇಲ್ಲ ಅಂತಂತ ನಾವು ತಿಳ್ಕೊಂಡಿರುವಂಥದ್ದು ಕೊನೆಯದೇ ಆಗಿರ್ಬೋದು. ಜೀವನಕ್ಕೆ ನಾನಾ ರೀತಿಯ ಅರ್ಥ ಸಾಧ್ಯತೆಗಳಿರುತ್ತೆ, ಅರ್ಥ ವಿಸ್ತಾರಗಳಿರುತ್ತೆ. ಜೀವನವನ್ನು ನಾವು ಗ್ರಹಿಸುವಂಥ ರೀತಿ, ಜೀವನವನ್ನು ನಾವು ನೋಡುವಂಥ ಕ್ರಮ, ಇದರ ಮೇಲೆ ನಮ್ಮ ಜೀವನದ ಒಂದು ಮಿತಿ ಎನ್ನುವಂಥದ್ದು, ವ್ಯಾಪ್ತಿ ಎನ್ನುವಂಥದ್ದು ಇರುತ್ತೆ. ಆ ಮಿತಿ ಮತ್ತು ವ್ಯಾಪ್ತಿಯನ್ನು ಮೀರೋದಕ್ಕೆ ಬಹುಶಃ ವ್ಯಕ್ತಿ ಜೀವನದಲ್ಲಿ ಆಗೋದಿಲ್ಲ. ಯಾಕಂದರೆ ವ್ಯಕ್ತಿ ಜೀವನ ಸಣ್ಣದು, ಲೋಕಾನುಭವ ತುಂಬ ದೊಡ್ಡದು. ಸೊ ಹಾಗಾಗಿ ವ್ಯಕ್ತಿ ತನ್ನ ಸೀಮಿತವಾಗಿರುವಂಥ ಪರಿಮಿತಿಯಲ್ಲಿ, ಜ್ಞಾನ ಅವನ ಸೀಮಿತವಾಗಿರುವಂಥ ಲೋಕಾನುಭವದ ವ್ಯಾಪ್ತಿಯಲ್ಲಿ, ಲೋಕದ ಜ್ಞಾನದ ವ್ಯಾಪ್ತಿಯಲ್ಲಿ ಅವನ ಜೀವನವನ್ನು, ಬದುಕನ್ನು ಗ್ರಹಿಸ್ತಾ ಹೋಗ್ತಾನೆ. ಅದರಲ್ಲಿ ಒಂದು ಕ್ರಮ ಹಿಂಗೆ, ನಾವು ಸಾವನ್ನು ಹೆಂಗೆ ಗ್ರಹಿಸ್ತಾ ಇದ್ದೀವಿ, ನಾವು ಪ್ರೇಮವನ್ನು ಹೆಂಗೆ ಗ್ರಹಿಸ್ತಾ ಇದ್ದೀವಿ, ನಾವು ನಾಚಿಕೆ ಲಜ್ಜೆಯನ್ನು ಹೆಂಗೆ ಗ್ರಹಿಸ್ತಾ ಇದ್ದೀವಿ, ತಂದೆ ತಾಯಿಗಳ ಒಂದು ಬೆಂಬಲ ಹೆಂಗೆ ಗಮನಿಸ್ತಾ ಇದ್ದೀವಿ, ಪಂಡಿತೆಯಂಥ ದಾದಿಯ ಮನಸ್ಥಿತಿಯನ್ನು ನಾವು ಹೆಂಗೆ ಗ್ರಹಿಸ್ತಾ ಇದ್ದೀವಿ. ಇವೆಲ್ಲನೂ ಕೂಡ ಬದುಕಿನ ಬೇರೆ ಬೇರೆ ಅನುಭವಗಳು. ಈ ಅನುಭವಗಳನ್ನು ಪಂಪ ಏನು ಮಾಡ್ತಾನೆ, ಒಟ್ಟಣದಲ್ಲಿ ಕಟ್ಟಿಕೊಡ್ತಾ ಒಂದು ಕೊನೆಗೆ ಒಂದು ಅರ್ಥಧ್ವನಿಯನ್ನು ಇಡ್ತಾನೆ. ಮದುವೆಯಿಂದ ಮರಣದವರೆಗೆ. ಮದುವೆ ಅನ್ನುವಂಥದ್ದು ಹೆಂಗೆ ಮಂಗಳ ಮಹೋತ್ಸವವಾಗಿರುವಂಥದ್ದು ಒಂದು ಪ್ರಕ್ರಿಯೆಯಾಗಿ ಸಾಗಿ ಬಂತು, ಮರಣದಲ್ಲೂ ಕೂಡ ಅದು ಪುಣ್ಯದ ಕೆಲಸ, ಪುಣ್ಯದ ಒಂದು ಕಾರ್ಯ ಆಯಿತು. ಸೈಪೊಳವೆ ಅಂತ ಕವಿ ಹೇಳ್ತಾನೆ. ಪ್ರೀತಿ ಪಾತ್ರರು ಒಟ್ಟಿಗೆ ಸತ್ತರಲ್ಲ, ಅದಕ್ಕಿಂತ ಪುಣ್ಯವಾಗಿರುವಂಥದ್ದು ಏನಿದೆ ಅಂತ ಹೇಳ್ತಾರೆ. ಅದಕ್ಕಿಂತ ಬದುಕಿ ಮೋಕ್ಷ ಅಂತ ಅನ್ನುವಂಥ ಅರ್ಥದಲ್ಲಿ. ಹಾಗಾದರೆ ಪುರುದೇವನ ಕೇವಲ ಜ್ಞಾನ ಪಡೆಯುವಂಥದ್ದು ಮತ್ತು ಲಲಿತಾಂಗ ಮತ್ತು ಶ್ರೀಮತಿ ಮತ್ತು ವಜ್ರಜಂಗ ಇದ್ದಾರಲ್ಲ, ಇವರು ಜೊತೆಯಾಗಿ ಸಾಯುವಂಥದ್ದು ಎರಡೂ ಕೂಡ ಸಮಾನ ಪಂಪನ ದೃಷ್ಟಿಯಲ್ಲಿ. ಇದಕ್ಕಿಂತ ಪುಣ್ಯದ ಸಂಗತಿ ಏನಿದೆ ಅಂತ ಕೇಳ್ತಾ ಇದ್ದ ನಾವು. ಹಾಗಾದರೆ ಆದಿದೇವನ ಕೇವಲ ಜ್ಞಾನ, ಕೈವಲ್ಯ ಜ್ಞಾನ, ಅದು ಇದಕ್ಕಿಂತ ಪುಣ್ಯ ಅನ್ನುವಂಥದ್ದು ಮತ್ತೊಂದಿಲ್ಲ ಅಂತಂತಂದ್ರೆ ಆದಿನಾಥನ ಕೇವಲ ಜ್ಞಾನ ಏನಾಯಿತು? ಸೊ ಎರಡನ್ನೂ ಕೂಡ ಸಮಾನ. ಬದುಕಿನಲ್ಲೇ ಎರಡನ್ನೂ ಕೂಡ ಇದಾವ. ಈ ಸಾಂಸಾರಿಕ ಬದುಕಿನಲ್ಲೇ ಕೂಡ ನಿರ್ವಾಣನೂ ಕೂಡ ಇದೆಯಾ, ಅಥವಾ ಕೇವಲ ಜ್ಞಾನನೂ ಕೂಡ ಇದೆಯಾ? ನಿಮ್ಮ ಬದುಕಿನಲ್ಲಿ ನೀವು ಹುಡುಕೊಳ್ರಿ, ಪಂಪ ಹೇಳ್ತಾ ಇದ್ದಾನೆ. ಪಂಪ ಈ ಚಿತ್ರಣವನ್ನು ಕೊಡ್ತಾ ನಿಮ್ಮ ಬದುಕಿನಲ್ಲಿ, ನಿಮ್ಮ ವಾಸ್ತವಿಕ ಬದುಕಿನಲ್ಲಿ ನಿಮ್ಮ ಕೇವಲ ಜ್ಞಾನವನ್ನು ಹೆಂಗೆ ಶ್ರೀಮತಿ ವಜ್ರಜಂಗರು ತಮ್ಮ ಸಾವಿನಲ್ಲಿ ಕಂಡುಕೊಂಡ್ರು, ಸಹ ಮರಣದಲ್ಲಿ ಅನಿರೀಕ್ಷಿತವಾಗಿ ಪುಣ್ಯವಂತರಾಗಿ ತೀರ್ಕೊಂಡ್ರು. ಅದಕ್ಕಿಂತ ಜೊತೆಯಲ್ಲಿ ಬಯಸಿದಂಥವ್ರು ಜೊತೆಯಲ್ಲಿ ಸತ್ತಲ್ಲ, ಅದಕ್ಕಿಂತ ಪುಣ್ಯ ಏನು ಅಂತಂತಂದ್ರೆ ಆ ಥರದ ಆ ಜೊತೆತನ ಅನ್ನುವಂತಹ ತಪಸ್ಸು, ಆ ಒಡನಾಟದ ತಪಸ್ಸು ಇದೆಯಲ್ಲ, ಅದಿದೆಯಲ್ಲ, ಒಡನಾಟದ ಬದುಕು, ಅನುರೂಪದ ಬದುಕಿದೆಯಲ್ಲ, ಅತ್ಯಂತ ತಾಳ್ಮೆ ಬೇಡುವಂಥದ್ದು, ಅತ್ಯಂತ ಸಾವಧಾನವನ್ನು ಬೇಡುವಂಥದ್ದು. ಬಹುಶಃ ಅದು ತಪಸ್ಸಾಗಿರ್ಬೋದಾ? ಅದು ಈ ಕೇವಲ ಜ್ಞಾನಕ್ಕೆ ಅನುರೂಪನ, ಸಮಾನ, ಸೈಪುಳವೇ. ಅವನು ಹೇಳುವಂಥ ಮಾತು, ಪಂಪ ಹೇಳುವಂಥ ಪುಣ್ಯ, ಅದಕ್ಕಿಂತ ಪುಣ್ಯ ಏನಿದೆ ಅಂತ ಹೇಳ್ತಾನಲ್ಲ. ಸೊ ಮೋಕ್ಷಕ್ಕೆ ಸಮ ಇರ್ಬೋದಾ ಪಂಪನ ದೃಷ್ಟಿಯಲ್ಲಿ? ಈ ದಾಂಪತ್ಯ ಜೀವನ ಅನ್ನುವಂಥದ್ದು, ಅನುರೂಪ ದಾಂಪತ್ಯ ಅನ್ನುವಂಥದ್ದು, ಕೇವಲ ಜ್ಞಾನ ಅಲ್ಲಿ ಮಾತ್ರ ಇಲ್ಲ ಕಣ್ರಪ್ಪ. ದಂಪತಿಗಳಾಗಿ ನೀವು ಸಹ ಜೀವನ ನಡೆಸ್ತಾ ಇದ್ದೀರಲ್ಲ, ಸಹ ಜೋಡಿಗಳಾಗಿ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬದುಕ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಇದೆ. ಮೇಷ್ಟ್ರಾಗಿ ನಾನು ನನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡಿದರೆ, ಶ್ರದ್ಧೆಯಿಂದ ಮಾಡಿದರೆ ಅಲ್ಲೂ ಕೂಡ ನಿನಗೆ ಸಿಗುತ್ತೆ. ವಿದ್ಯಾರ್ಥಿಯಾಗಿ ನನ್ನ ಕೆಲಸವನ್ನು ನಾನು ಮಾಡಿದರೆ, ಶ್ರದ್ಧೆಯಿಂದ ಅಧ್ಯಯನ ಮಾಡಿದರೆ, ಓದಿದ್ರೆ ಅಲ್ಲಿಯೂ ಕೂಡ ಇದೆ. ಬದುಕನ್ನು ಹಿಂಗೆ ವಿಸ್ತರಿಸ್ತಾ ಇದ್ದಾನೆ ಪಂಪ. ಪ್ರಶ್ನೆ ಇಲ್ಲಿಗೆ ಈ ಟೆಕ್ಸ್ಟ್ ಎಂಡ್ ಆಗಿದೆ. ಆದರೆ ಪ್ರಶ್ನೆಗಳು ಉಳ್ಕೊಂಡಿದ್ದಾವೆ, ಉತ್ತರಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ.
ಉತ್ತರಗಳನ್ನು ಯೋಚಿಸಿ ನೀವು ಕಂಡುಕೊಳ್ಳ್ರಿ. ಆ ಉತ್ತರ ಕೇವಲ ಜ್ಞಾನಕ್ಕೆ ಸಮವಾಗಿರಲಿ ಅಂತ ಬಯಸ್ತೀನಿ. ಮತ್ತು ಬಯಸುವಂಥದ್ದು ತಪ್ಪೇನಪ್ಪ, ಯಾಕಂದರೆ ಅವರವರ ಉತ್ತರ ಅವ್ರವ್ರದ್ದೇ ಆಗಿರುತ್ತೆ. ಸೊ ಅದಕ್ಕೆ ಅವರವರೇ ಹೊಣೆಗಾರರು ಕೂಡ ಹಾಕ್ತಾರೆ. ಸೊ ಪಂಪ ಒಂದು ಪ್ರಶ್ನೆಯನ್ನು ನಮ್ಮ ಎದುರುಗಡೆ ಇಡ್ತಾನೆ, ಉತ್ತರ ಕಂಡುಕೊಳ್ಳುವಂಥ ಸಾಧ್ಯತೆಯನ್ನು ನಮಗೆ ಬಿಡ್ತಾನೆ. ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿರುವಂಥ ಒಂದು ನಿಲುವು. ಸೊ ಹಾಗಾಗಿ ಪಂಪ ಪ್ರಜಾಸತ್ತಾತ್ಮಕವಾಗಿರುವಂಥ ಆ ಲೋಕತಂತ್ರದ ನಿಲುವನ್ನು ನಮ್ಮ ಎದುರುಗಡೆ ಇಟ್ಟು ಅವನು ಚಿರಸ್ಥಾಯಿಯಾಗಿದ್ದಾನೆ. ಇದನ್ನು ಈ ಪಾಠ ಹೇಳ್ತಾ ಇದೆ ಅಂತ ಅಂದ್ಕೊಳ್ತಾ ಇಲ್ಲಿಗೆ ನಿಲ್ಲಿಸ್ತೀನಿ. ನಿಮಗೆಲ್ಲರಿಗೂ ಕೂಡ ಟೆಕ್ಸ್ಟ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪಠ್ಯವನ್ನು ಪ್ರೀತಿಸ್ರಿ, ಓದುವಂಥ ಕ್ರಮವನ್ನು ಅರ್ಥ ಮಾಡ್ಕೊಳ್ರಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನೋಡ್ರಿ, ಗೊತ್ತಾಗಿಲ್ಲ ಅಂದರೆ ದಯಮಾಡಿ ನನ್ನ ಸಂಪರ್ಕಿಸ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.